ಹಲೋ, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಫಾರ್ ದ ಫಸ್ಟ್ ಟೈಮ್ ನನ್ನ ಚಾನೆಲ್ ನಲ್ಲಿ KSIC ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವ್ರು ಬಂದು ನನ್ನ ಆಂಟಿ ಜಯಂತಿ ಮಂಜುನಾಥ್ ಅಂತ ಹೇಳಿ. ಆಂಟಿ ಹತ್ರ ಸೂಪರ್ ಆಗಿರುವಂತಹ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಇದೆ. ತುಂಬಾ ದಿನದಿಂದ ನನ್ಗೆ ಆಂಟಿ ಮನೆಗೆ ಬರ್ಬೇಕು, ಅವ್ರ ಹತ್ರ ಇರೋ ಸ್ಯಾರೀಸ್ ನೆಲ್ಲ ಎಕ್ಸಿಬಿಟ್ ಮಾಡ್ಬೇಕು, ನಿಮ್ಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ತುಂಬಾನೇ ಆಸೆ ಇತ್ತು. ಕಾರಣಾಂತರಗಳಿಂದ ಸಾಧ್ಯ ಆಗ್ತಾ ಇರ್ಲಿಲ್ಲ. ಫೈನಲಿ ಆ ದಿನ ಇವತ್ತು ಬಂದಿದೆ. ನೋಡೋಣ ಆಂಟಿ ಯಾವ್ಯಾವ ತರ ಡಿಫ್ರೆಂಟ್ ಡಿಸೈನ್ಸ್, ಬಾರ್ಡರ್ಸ್, ಕಲರ್ಸ್ ಸ್ಯಾರೀಸ್ ನ ಇಟ್ಕೊಂಡಿದ್ದಾರೆ ಅಂತ. ಆಂಟಿ ಹೇಗಿದ್ದೀರಾ? ನನ್ನ ವ್ಯೂವರ್ಸ್ಗೆ ನಿಮ್ಮ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ. ಹೋಮ್ ಮೇಕರ್, 37 ವರ್ಷ ಆಯ್ತು ಮದುವೆ ಆಗಿ, 2 ಮಕ್ಕಳಿದ್ದಾರೆ. ಓಕೆ, ಸೆಟಲ್. ನಿಮ್ಗೆ ಯಾಕೆ ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ಇಷ್ಟೊಂದು ಕ್ರೇಜ್? ಯಾವಾಗ ಕ್ರೇಜ್ ಅನ್ನೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್. ನನ್ಗೆ ಹೇಳ್ಬೇಕು ಅಂದ್ರೆ ನನ್ ಅಷ್ಟೇ, ಇನ್ನೇನು ಇಲ್ಲ. ಅದೇನೋ ನಂಗೆ ಗೊತ್ತಿಲ್ಲ, ವಾಟ್ಸ್ ದ ರೀಸನ್ ನಂಗೆ ಗೊತ್ತಿಲ್ಲ. ಮೈಸೂರು ಸಿಲ್ಕ್ ಅಂದ್ರೆ ಅದೇನೋ ತುಂಬಾ ಆಸೆ ನನಗೆ. ಆಮೇಲೆ ತುಂಬಾ ಕಂಫರ್ಟ್ ಝೋನ್ ಕೊಡುತ್ತೆ ನನಗೆ, ಅದು ದಟ್ಸ್ ದ ಮೇನ್ ರೀಸನ್ ಅಷ್ಟೇ, ಇನ್ನೇನು ಇಲ್ಲ. ನೀವು ಎಷ್ಟು ವರ್ಷದಿಂದ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ? ನಾನು ಫಸ್ಟ್ ಮೈಸೂರು ಸಿಲ್ಕ್ ತಗೊಂಡಿದ್ದೆ ನನ್ನ ಎಂಗೇಜ್ಮೆಂಟ್ಗೆ. ಹೌದಾ? ಅದು ಹೇಳೇ ತಗೊಂಡಿದ್ದು ನಾನು. ನನಗೆ ಮೈಸೂರು ಸಿಲ್ಕೇ ಬೇಕು, ಆಮೇಲೆ KSIC ಅದೇ ಬೇಕು ಅಂದ್ಬಿಟ್ಟು ತಗೊಂಡಿದ್ದು. ನಿಮ್ಮ ಅಪ್ಪಂಗೆ ಹೇಳಿದ್ರ ಅಥವಾ ನಿಮ್ಮ ಬಾವಿ ಪತಿ ಆಗೋರ್ಗೆ ಹೇಳಿದ್ರ? ನಾವು ಬಾವಿ ಪತಿ, ಆಮೇಲೆ ಅವ್ರ ಅಕ್ಕ ಜೊತೆಗೆ ಬಂದಿದ್ರು. ಅವ್ರ ಜೊತೆ, ಹೌದೌದು, ಅದಕ್ಕೆ ಅವ್ರ ಜೊತೆ ಹೋಗಿ ತಗೊಂಡ್ ಬಂದಿದ್ದು ಸಾರಿನ. KR ಸರ್ಕಲ್ ಮೈಸೂರಲ್ಲಿದೆ. ಜಾಸ್ತಿ ಎಲ್ಲ ನೀವು ಮೈಸೂರಲ್ಲೇ ಶಾಪಿಂಗ್ ಮಾಡಿರೋದಾ ಅಥವಾ ಬೇರೆ ಔಟ್ಲೆಟ್ ಅಲ್ಲೂ? ಮೈಸೂರಲ್ಲೇ ಫುಲ್. ನಂದು ಏನೇನಿದೆ ಕಲೆಕ್ಷನ್ಸ್ ಫುಲ್ ನಾನು ಮೈಸೂರಲ್ಲೇ ತಗೊಂಡಿದ್ದು, ಯಾವ ಊರಲ್ಲೂ ತಗೊಂಡಿಲ್ಲ. ಅಂಕಲ್ ಯಾವತ್ತು ನಿಮ್ಗೆ ಅನ್ಲಿಲ್ವಾ ಏನಮ್ಮ ಇಷ್ಟು ಕಾಸ್ಟ್ಲಿ, ಇಷ್ಟೊಂದು ಸೀರೆ ಅವ್ರಿಗೂ ತುಂಬಾ ಖುಷಿ ನಮ್ಮ ಮನೆಯವ್ರಿಗೆ. ಅವರು ಆಮೇಲೆ ಇನ್ನೊಂದು ಏನಂದ್ರೆ ನಾನು ಪ್ರತೀತಿ ಮಾಡ್ಕೊಂಡಿರೋದು ಇಲ್ಲಿ ಮೈಸೂರಲ್ಲಿ ಬಂದು ನಾನು ಒಂದು 17-18 ವರ್ಷ ಆಯ್ತು. ಪ್ರತಿ ಸತ್ಯನಾರಾಯಣ ಪೂಜೆ ಮಾಡಿದಾಗ ಒಂದು ಮೈಸೂರು ಸಿಲ್ಕ್ ಸಾಮಾನೆ ತಗೊಳ್ತೀನಿ. ಅದೊಂದು ನೆನಪು ಥರ. ಆ ಪೂಜೆಗೆ ಉಟ್ಕೊಂಡು ಕೂತ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಹುಬ್ಳಿಲೆಲ್ಲ ಇದ್ದಿದ್ದು. ಆವಾಗಲೂ ಅಷ್ಟೇ ಮೈಸೂರಿಗೆ ಬರ್ತಾ ಇದ್ದಲ್ಲ ವರ್ಷಕ್ಕೊಂದ್ಸತಿ, 1 ಇಲ್ಲ 2 ಹಿಂಗೆ ಕಲೆಕ್ಟ್ ಮಾಡಿ. ಸೊ 37 ವರ್ಷ ಜರ್ನಿ. ಅದರಲ್ಲಿ ನನ್ನ ಪ್ರಕಾರ ಒಂದು 28 ಸೀರೆ ಕಲೆಕ್ಟ್ ಮಾಡಿದ್ದೀನಿ ಅಂತ ಕಾಣುತ್ತೆ. ಎಷ್ಟು ವರ್ಷದಿಂದ? ಅಂದಾಜು ಫಸ್ಟ್ ಸ್ವಲ್ಪ ತಗೊಂಡಿಲ್ಲ ನಾನು. ಮೊದಲು ಒಂದು 20, ಅದೇ ವರ್ಷಕ್ಕೊಂದು ಅಂತ ಲೆಕ್ಕ ಹಿಡಿದ್ರು. ಒಂದು 25 ವರ್ಷ ಇಟ್ಕೊಂಡು ವರ್ಷಕ್ಕೊಂದೊಂದು ಸಾರಿ. ಆಂಟಿ, ನಿಮ್ಮ ಹತ್ರ ಯಾವ ರೀತಿಯ KSIC ಸ್ಯಾರಿ ಕಲೆಕ್ಷನ್ಸ್ ನಾವು ನೋಡ್ಬೋದು? ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಥರ ಕಲೆಕ್ಟ್ ಮಾಡಿದ್ದೀನಿ ನಾನು. ಪ್ಲೇನು, ಅದಕ್ಕೆ ಸುಮ್ಮನೆ ಜರಿ ಬಂದಿರೋದು, ಚಿಕ್ಕ ಜರಿ, ದೊಡ್ಡ ಜರಿ, ಆಮೇಲೆ ಕಲರ್ ಕಾಂಬಿನೇಷನ್ಸ್. ಆಂಟಿ, ನಾನು ನನ್ನ ವ್ಯೂವರ್ಸ್ ನಿಮ್ಮ ಹತ್ರ ಯಾವ ರೀತಿಯ KSIC ಸ್ಯಾರಿ ಕಲೆಕ್ಷನ್ಸ್ ನ ನೋಡ್ಬೋದು? ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಥರ ಕಲೆಕ್ಟ್ ಮಾಡಿದ್ದೀನಿ ನಾನು. ಓಕೆ, ಲೈಕ್ ಪ್ಲೇನ್, ಅದಕ್ಕೆ ಜರಿ ಚಿಕ್ಕದು ಇದೆ, ದೊಡ್ಡದಿದೆ. ಆಮೇಲೆ ಕಲರ್ ಕಾಂಬಿನೇಷನ್ಸ್, ಆಯ್ತಾ? ಅದು ಅಷ್ಟೇ, ಜರಿ ಚಿಕ್ಕದು ಇದೆ, ದೊಡ್ಡದು ಇದೆ. ಆಮೇಲೆ 2 ಕಡೆ ಜರಿ ಬರೋ ಥರನೂ ಇದೆ. ಆಮೇಲೆ ಚೆಕ್ಸ್ ಅಲ್ಲಿದೆ. ನನಗಂತೂ ಚೆಕ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಜಾರ್ಜೆಟ್ ಕಲೆಕ್ಟ್ ಮಾಡಿದ್ದೀನಿ, 2 ಸಾರಿ ಕಲೆಕ್ಟ್ ಮಾಡಿದ್ದೀನಿ. ಅದು ತುಂಬಾ ಜನ ತಗೊಳಲ್ಲ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಬಾಳಿಕೆ ಇದಕ್ಕಿಂತ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದು ಪ್ಲೇನ್ ಒಂದು ತಗೊಂಡಿದ್ದೀನಿ, ಅಂದ್ರೆ ವಿತೌಟ್ ಜರಿ. ಆಮೇಲೆ ವಿತೌಟ್ ಜರಿದು ಒಂದು 3 ಇದೆ ಕಲೆಕ್ಷನ್ ಮಾಡಿದ್ದೀನಿ. ಅದು ಕಾಂಬಿನೇಷನ್ಸ್ ಲೈಕ್ ವಿತೌಟ್ ಜರಿ, ಬಾರ್ಡರ್ಸ್ ಅಂಡ್ ಇದು. ಆಮೇಲೆ ಇದು ಪ್ರಿಂಟೆಡ್ KSIC, ಎಲ್ಲ KSIC. ನಾನು ಯಾವುದು ಮಿಕ್ಸ್ ಮಾಡಿ KSIC ಇಷ್ಟು. ನಿಮ್ಮ ಹತ್ರ ಇರುವಂತಹ ಎಲ್ಲಾ KSIC ಸ್ಯಾರೀಸ್ ಐಡೆಂಟಿಫಿಕೇಶನ್ ಕೋಡ್ ಅಂತ ಏನು ಪಲ್ಲುನಲ್ಲಿ ಬಂದಿರುತ್ತೆ, ಪ್ರತಿಯೊಂದು ಸೀರೆಗೂ ಇದೆ. ಅದಕ್ಕೆ ಹೇಳಿದ್ದು ನಾನು KSIC ಅಂತ ಸ್ಟ್ರೆಸ್ ಮಾಡಿ ಹೇಳ್ತಿರೋದು. ಏನಕ್ಕೆ ಅಂದ್ರೆ ಪ್ರತಿಯೊಂದು ಸ್ಯಾರಿಗೂ ಇದೆ, ಅದು ತೋರ್ಸೋಣ. ಆಂಟಿ, ನಿಮ್ಗೆ ಈ KSIC ಸ್ಯಾರಿ ತಗೋಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದರ ಹಿನ್ನೆಲೆ ಏನ್ ಗೊತ್ತಿತ್ತು? ಅದ್ರ ಬಗ್ಗೆ ಏನು ಅಂತಂದ್ರೆ ಹಿಂಗೆ ನನಗೂ ಗೊತ್ತಿರಲಿಲ್ಲ ಮೊದಲು. ಹಿಂಗೆ ನಾನು ಕೇಳ್ಕೊಂಡು ಇದು ಮಾಡಿದ್ದು. ಆಕ್ಚುಲಿ ಅದು ಮುಂಚೆ ಎಲ್ಲ ರಾಜಮನ್ ತಂದವರು, ಅವರು ಅದನ್ನ ಮಾತ್ರ ಅವರು ಯೂಸ್ ಮಾಡ್ತಾ ಇದ್ದಿದ್ದು ಸ್ಯಾರಿನ. ಅದು ಅಂದ್ರೆ ಸಾಮಾನ್ಯ ಜನಕ್ಕೆ ಅದು ಸಿಗ್ತಾ ಇರ್ಲಿಲ್ಲ. ಇಲ್ಲ, ಅದು ಇದೇ ಇರ್ಲಿಲ್ಲ, ಮಾರುತ್ತಾ ಇರ್ಲಿಲ್ಲ. ಬರೀ ರಾಜಮನ್ ಅವ್ರು ಮಾತ್ರ. ಅದು ಆ ಫ್ಯಾಕ್ಟ್ರಿ ಅವಾಗ ಅದು ಸಿಲ್ಕ್ ಫ್ಯಾಕ್ಟ್ರಿ ಓಪನ್ ಮಾಡಿ. ಜಸ್ಟ್ ಆಗ್ತಾನೆ. ಹೌದು.
ಬರೀ ಅವ್ರು ಮಾತ್ರ ಅದು ಉಡ್ತಾ ಇದ್ದಿದ್ದು ರಾಜಮಂತ. ಆಮೇಲೆ ಅದು ಕಮರ್ಷಿಯಲ್ ಆಗಿ ಶುರು ಆಯಿತು. ಆಮೇಲೆ ಅದು ಯಾವ ಥರ ಅಂದರೆ ಆಮೇಲೆ ಅದು ಮೆಟೀರಿಯಲ್ಲು ಅದು ವರ್ಣಿಸೋಕ್ಕಾಗಲ್ಲ. ಅದನ್ನು ನಾವು ಉಟ್ಕೊಂಡು ವೇರ್ ಮಾಡಿ ಅನುಭವಿಸಿದವ್ರಿಗೆ ಅದು ಗೊತ್ತಾಗುತ್ತೆ ಏನೊಂದು ಫೀಲ್ ಆಯಿತು, ಆ ಒಂದು ಖುಷಿ ಅದೆಲ್ಲನೂ ಅದಕ್ಕೆ. ಆಮೇಲೆ ಎಷ್ಟೋ ಜನಕ್ಕೆ ಅದು ಅಷ್ಟು ಪ್ರೈಸ್ ಅಂದರೆ ಈಗಲೂ ನಂಬಲ್ಲ. ಸೊ ಅದು ಹೌದು ತುಂಬ ಕಾಸ್ಟ್ಲಿ. ಬಟ್ ನೀವು ಮೈಸೂರು ಸಿಲ್ಕ್ ಸಾರಿನ ಪರ್ಚೇಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಲ್ಲ ಡೇ 1, ಹೌದು, ಆಗೆಲ್ಲ ಈ ಸಾರಿ ಪ್ರೈಸಸ್ ಯಾವ ರೀತಿ ಇರ್ತಿತ್ತು ನೋಡಮ್ಮ? ಈಗ ನಾನು ಫಸ್ಟು ಎಂಗೇಜ್ಮೆಂಟ್ಗೆ ನಾನು ತಗೊಂಡಿದ್ದೆ ಫಸ್ಟ್ ಸಾರಿ, ಅವಾಗ 1600 ರೂಪಾಯಿ ಕೊಟ್ಟಿದ್ದೆ. ಬರೀ 1600ಗೆ ಆಂಟಿ ಫಸ್ಟ್ ಮೈಸೂರು ಸಿಲ್ಕ್ KSIC ಸಾರಿ ತಗೊಂಡ್ರಂತೆ. ಈಗ 1000 ಇರ್ಲಿ 10,000 ಚಿಕ್ಕ ಜರಿ ನಾ ಹೇಳ್ತಾ ಇರೋದು, ಅಂದ್ರೆ ವಿತೌಟ್ ಕಾಂಬಿನೇಷನ್ ಏನೂ ಇಲ್ಲ, ಚಿಕ್ಕ ಜರಿ. ಅದು ಸ್ಟಾರ್ಟಿಂಗೇ 15,000-16,000 ಶುರು ಆಗ್ತಾ ಇದೆ ಇವಾಗ. ಅದು ಆಮೇಲೆ ಅದು ಡಿಸ್ಕೌಂಟ್ ಸಾಮಾನ್ಯ 10% ಇರುತ್ತೆ, ಒಂದೊಂದ್ಸತಿ 20 ಹಿಂಗೆಲ್ಲ ಇರುತ್ತೆ. ಆಮೇಲೆ ಸೇಲ್ಸ್ ಅಂತ ಹಾಕ್ತಾರೆ. ನಾನು ಸಾಮಾನ್ಯ ಅದಕ್ಕೆಲ್ಲ ಹೋಗಲ್ಲ, ಅದೇನೋ ನನಗೆ ಸಮ ಅನ್ಸಲ್ಲ. ನಾನು ಸಾಮಾನ್ಯವಾಗಿ 10% ಅದು ರೆಗ್ಯುಲರ್ ಯಾವಾಗಲೂ ಇದ್ದೇ ಇರುತ್ತೆ, ಅದನ್ನು ನಾನು ತಗೊಳ್ತಾ ಇರ್ತೀನಿ ನಾನು. ಆಮೇಲೆ ಹೀಗೆ ವರ್ಷಕ್ಕೆ ಒಂದೊಂದು ಅಂತ ಕಲೆಕ್ಟ್ ಮಾಡಿ ಇವತ್ತಿಗೂ ನನ್ಗೆ ಇಷ್ಟ ಅಂದರೆ ಅದೊಂದೇ, ಖುಷಿ ಅಂದರೆ ಅದೊಂದೇ ನಂಗೆ ವೇರ್ ಮಾಡಿ. ಏನೋ ಒಂಥರ ಆ ಒಂದು ಹೇಳ್ತಾರೆ ರಾಯಲ್ ರಿಚ್ನೆಸ್ ಕಾಣೋದ್ರ ಬೇರೆ ಯಾವ್ದು ಕಾಣಲ್ಲ. ಖಂಡಿತ ಆಂಟಿ ನಿಮ್ಮ ಹತ್ರ ಇರೋ ಕಲೆಕ್ಷನ್ಸ್ ನೆಲ್ಲ ಇಲ್ಲಿ ಇಟ್ಕೊಂಡಿದೀವಿ. ಆಂಟಿ ಪಕ್ಕನೆ ಸ್ಯಾರಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಆಂಟಿ, ನನ್ನ ವ್ಯೂವರ್ಸ್ ಗೆ ತೋರ್ಸಕ್ಕೆ. ಖಂಡಿತ ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ಫಸ್ಟ್ ಸ್ಟಾರ್ಟ್ ಮಾಡೋಣ. ಇಲ್ಲ, ನಾನು ಇವಾಗ ಇಲ್ಲಿ ಇಟ್ಕೊಂಡಿರೋದು ಚೆಕ್ಸ್ ಇಟ್ಕೊಂಡಿದ್ದೀನಿ, ಜಾರ್ಜೆಟ್ ಇಟ್ಕೊಂಡಿದ್ದೀನಿ, ಆಮೇಲೆ ಕಾಂಬಿನೇಷನ್ಸ್ ಅಂದ್ರೆ ಕಾಂಟ್ರಾಸ್ಟ್. ಓಕೆ, ನಾವು ಫಸ್ಟ್ ಹಾಗಾದ್ರೆ ಕಾಂಟ್ರಾಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಖಂಡಿತ. ಫಸ್ಟ್ ಬಂದು ಗ್ರೀನ್ ಕಲರ್ ಕಾಂಬಿನೇಷನ್, ಬಾಟಲ್ ಗ್ರೀನ್ ಅಲ್ಲ ಹೇಳಿ ಕಾಂಬಿನೇಷನ್. ಬಾಟಲ್ ಗ್ರೀನ್ ವಿತ್ ಪರ್ಪಲ್ ಅಥವಾ ಏನ್ ಹೇಳ್ಬೋದು? ಮೆಜೆಂಟಾ, ಡಾರ್ಕ್ ಮೆಜೆಂಟಾ. ವಾವ್ ಆಂಟಿ, ತುಂಬಾ ಚೆನ್ನಾಗಿದೆ. ಪಲ್ಲು ಕೂಡ ಬ್ರೈಟ್ ಕಲರ್ ಆಗಿರೋದ್ರಿಂದ, ಎರಡೂ ಬ್ರೈಟ್ ಕಲರ್ ಆಗಿರೋದ್ರಿಂದ ತುಂಬಾ ರಿಚ್ ಆಗಿ ಕಾಣುತ್ತೆ ವೇರ್ ಮಾಡೋದಲ್ಲ. ನೀವು ನಂಬರ್ ಕೇಳಿದ್ರಿಲ್ವಾ? ಆ ಸೈಡ್ ನಂಬರ್ ಕಾಣಿಸ್ತಾ ಇದೆಯಾ? ಐಡೆಂಟಿಫಿಕೇಶನ್ ಕೋಡ್. ಆಂಟಿಗೆ ನಾನು ಫುಲ್ ಏನು ಓಪನ್ ಮಾಡಬೇಡಿ, ಆಮೇಲೆ ಮತ್ತೆ ಫೋಲ್ಡಿಂಗ್ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ, ಪರವಾಗಿಲ್ಲ ನಾನು ಆಮೇಲೆ ಫೋಲ್ಡ್ ಮಾಡ್ಕೊಳ್ತೀನಿ, ಆರಾಮಾಗಿ ತೋರಿಸ್ಕೊಂಡು ಹೇಳಿ. ತುಂಬಾ ಚೆನ್ನಾಗಿದೆ ಆಂಟಿ ಫಸ್ಟ್ ಸ್ಯಾರಿ. ಓಕೆ, ರೆಡ್ ವಿತ್ ಬ್ರೌನ್ ಅಥವಾ ಬ್ಲಾಕ್ ಆಂಟಿ? ಇದು ನಂಗೆ ಅನಿಸ್ತಾ ಇದೆ ಇದು ಬ್ರೌನ್ ಅಂತ. ಡಾರ್ಕ್ ಅನ್ಸುತ್ತೆ, ಒಟ್ಟು ಡಾರ್ಕ್. ಪ್ಯೂರ್ ಜೆಡ್ ಬ್ಲಾಕ್ ಇಲ್ಲ, ಇದು ಬ್ರೌನ್ ತರ ಅನಿಸ್ತಿದೆ. ಬ್ರೌನ್. ಬಟ್ ಕ್ಯಾಮ್ರಾದಲ್ಲಿ ನಿಮ್ಗೆ ಇದು ಮೋಸ್ಟ್ಲಿ ಬ್ಲಾಕ್ ತರ ಕಾಣಿಸ್ಬೋದು, ಡಾರ್ಕ್ ಬ್ರೌನ್ ಕಲರ್. ಆಮೇಲೆ ಬಾರ್ಡರ್ ನೋಡಿ, ಇದು ಜರಿ ಈ ತರ. ಎಲ್ಲದಕ್ಕೂ ನನ್ನ ಹೆಸರಿದೆ ಅದಕ್ಕೆಲ್ಲ. ಹೌದು, ತುಂಬಾನೇ ಚೆನ್ನಾಗಿದೆ ಆಂಟಿ. ಪಲ್ಲು ನೋಡಿ, ತೋರಿಸ್ಬಿಡ್ತೀನಿ. ಪಲ್ಲು ಈ ರೀತಿ ಇರುತ್ತೆ. ಇದು ಈ ಕಲರ್. ಬಾಡಿ ಕಲರ್ ಬಂದು ರೆಡ್ ಇದೆ. ಹೌದು ಆಂಟಿ, ಇದು ಚೆರಿ ರೆಡ್ ಅಥವಾ ಟೊಮೆಟೊ ರೆಡ್ ಅಂತ. ಅದಕ್ಕೂ ನೋಡಿ ನಂಬರ್. ಪ್ರತಿಯೊಂದು ನಂದು ಏನೇನು ಸೀರೆ ಇದೆಯಲ್ಲ, ನೀವು ಪ್ರತಿಯೊಂದಕ್ಕೂ ನಂಬರ್ ಇದೆ. ನಂಗೆ ಗೊತ್ತಿಲ್ಲ ಕಾಣಿಸ್ತಾ ಇದೆಯಾ ಅಂತ. ಸೊ ಐಡೆಂಟಿಫಿಕೇಶನ್ ಕೋಡ್ ಇದೆ. ನಿಮ್ಗೆ ಇದೇ ತರ ಸೀರೆ ಬೇಕು ಅಂದ್ರೆ ಎಸ್ ಹೇಳಿ, ತೊಂದರೆ ಇಲ್ಲ. ಅದೇ ನಂಗೆ ಗೊತ್ತಾಯ್ತು ನೀವೇನ್ ಹೇಳ್ತಾ ಇದ್ದೀರಾ ಅಂತ. ಸೇಮ್ ಸಾರಿ ಬೇಕು ಅಂದ್ರೆ ಈ ಒಂದು ಐಡೆಂಟಿಫಿಕೇಶನ್ ಕೋಡ್ ನ ತಗೊಂಡೋಗಿ KSIC ಫ್ಯಾಕ್ಟರಿ ಅಥವಾ ಏನ್ ಔಟ್ಲೆಟ್ ಇರುತ್ತೆ ಅವ್ರಿಗೆ ಹೇಳಿದ್ರೆ ಸೇಮ್ ಕಲರ್ ಸೇಮ್ ಕಾಂಬಿನೇಷನ್ ಸಾರಿ ನಮಗ್ ಸಿಗುತ್ತೆ. ರಾಮ ಗ್ರೀನ್ ಒಂದ್ಸಲ ತೋರಿಸ್ತೀನಿ. ಅಲ್ಲಿ ಬ್ಲೂ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ. ಐಡೆಂಟಿಫಿಕೇಶನ್ ಕೋಡ್ ಈ ಸಾರಿದು ಈ ರೀತಿ ಇದೆ. ಇದು ಮೋಸ್ಟ್ಲಿ 9 ವರ್ಷ ಆಗಿರ್ಬೇಕು ತಗೊಂಡು. ಆಂಟಿ, ನಾನು ಕೇಳ್ಬೇಕು, ಈ ಸಾರೀಸ್ಗೆಲ್ಲ ಏನ್ ಪ್ರೈಸ್ ಕೊಟ್ಟಿದ್ದೀರಾ ಇವಾಗ? ಇದು ನಾನು ತಗೊಂಡಾಗ 15-16 ಇತ್ತ ಅಂತ.
ಹೌದಾ? ಹೌದು. ಎಷ್ಟು ವರ್ಷದಿಂದ ತಗೊಂಡಿದ್ದಿ ಈ ಸಾರಿ? ಅದೇ ಒಂದು 7-8 ವರ್ಷ ಆಗಿದೆ. ಈ ರೆಡ್ ಸ್ಯಾರಿ ತಗೊಂಡು ಎಷ್ಟು ವರ್ಷ? ಇದು ಸ್ವಲ್ಪ ಇದು ಗ್ರೀನ್ ಇದೆಯಲ್ಲ, ಇದು 3 years ಆಗಿರ್ಬೇಕು. 3-4 years ಆಗಿದೆ. 3-4 ಅಷ್ಟೇ ಅದೇ. ಮೆಜೆಂಟಾ ಪಿಂಕ್ ಅಂಡ್ ಗ್ರೀನ್ ಏನ್ ತೋರಿಸಿದ್ರ ಆಂಟಿ? ಇದು ಬಂದು ಆಲ್ಮೋಸ್ಟ್ 3-4 years ಬ್ಯಾಕ್ ತಗೊಂಡಿರೋದಂತೆ. ಏನ್ ಪ್ರೈಸ್ ಕೊಟ್ಟಿರ್ಬೋದು ಆಂಟಿ ಆಗ? ಇದೆಲ್ಲ ಅದೇ 18-19. ಓಕೆ. 15 ಮೇಲೆ 20 ಒಳಗಡೆ. ಇದು ಸಿಂಗಲ್ ಸೈಡ್, ಡಬಲ್ ಬಂದಿಲ್ಲ. ಬಾರ್ಡರ್ ಹೌದು. ಯೂಶುವಲಿ KSIC ಗೆ ಸಿಂಗಲ್ ಮಾತ್ರ ಬರುತ್ತೆ. ಇಲ್ಲ ಡಬಲ್ ಬರುತ್ತೆ. ಆದ್ರೆ ಅದು ಹಂಗೆ ಕಾಸ್ಟ್. ಇದು ನೋಡಿದ್ರಲ್ಲ, ಇದು ಪಲ್ಲು, ಈ ಕಲರ್ ಕಾಂಬಿನೇಷನ್ ಉಟ್ಕೊಂಡ್ರೆ ತುಂಬಾ ಸೋಬರ್ ಆಗಿ ಕಾಣಿಸುತ್ತೆ. ಎಲ್ಲದಕ್ಕೂ ಫಾಲೋ ಜಿಗ್ಜಾಗ್ ಹಾಕ್ಸಿಟ್ಟಿದ್ರೆ. ಆಮೇಲೆ ನಾನ್ ನೋಡಿ ಸ್ಯಾರಿ ಇದಕ್ ಮಾತ್ರ ಯಾವ್ದಕ್ಕೂ ಕುಚ್ಚ ಇಲ್ಲ. ಏನ್ ಗೊತ್ತಾ, ನನ್ನ ಪರ್ಸನಲ್ ಇದು, ಆ ಕುಚ್ಚೆಲ್ಲ ಹಾಕ್ಸಿದ್ರೆ ಅದ್ರ ಒರಿಜಿನಾಲಿಟಿ ಬ್ಯೂಟಿ ಕಮ್ಮಿ ಆಗುತ್ತೆ ಅನ್ನೋ ನನ್ನ ಫೀಲಿಂಗ್ ಅಷ್ಟೇ. ದಟ್ ಇಸ್ ಮೈ ಫೀಲಿಂಗ್. ಅದು ಅವ್ರವ್ರ ಇಷ್ಟ. ಇಲ್ಲ ಹೌದೌದು. ಇನ್ನು ಪ್ಲೇನ್ ತರ ಇದ್ದು ಅದು ಜರಿ ಏನು ಇಲ್ಲ ಅಂದ್ರೆ ಬೇಕಾದ್ರೆ ಅದಕ್ಕೆ ಹಾಕಿಸ್ಬೋದು. ಇಲ್ಲ ಅಂದ್ರೆ ಸ್ಯಾರಿ ಹೈಲೈಟ್ ಹೋಗುತ್ತೆ. ಸೊ ಬೇಡ ಅನ್ಸುತ್ತೆ ಹಾಕ್ಸೋದು ಅದಕ್ಕೆ. ಹೌದು. ಬಾಟಲ್ ಗ್ರೀನ್ ವಿತ್ ಬ್ರೌನ್. ನೋ ರೆಡ್, ಡಾರ್ಕ್ ಮೆರೂನ್ ಬರುತ್ತಾ? ಓಕೆ, ಮೆರೂನ್ ಅಂತ ಹೇಳ್ಬೋದು. ರೆಡ್ ಅಲ್ಲ ಆಕ್ಚುಲಿ, ಇದು ಮೆರೂನ್. ನೋಡಿ, ಇದು ಡಬಲ್ ಸೈಡ್ ಬಾರ್ಡರ್. ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ. ಇದು ನನ್ನ ಮಗ ಕೊಡ್ಸಿದ್ದು. ಎಸ್, ಫ್ರಂಟ್ ಒಂದ್ಸತಿ ಪ್ಲೀಸ್ ನೋಡಿ. ಬಾರ್ಡರ್ ಈ ರೀತಿ ಇದೆ, ಮಾವಿನಕಾಯಿ ಬಾರ್ಡರ್ ಆಕ್ಚುಲಿ ಇದು ಅಲ್ಲ ಆಂಟಿ? ಆಮೇಲೆ ಇದು ಆಲಿವ್ ಗ್ರೀನ್. ಆಮೇಲೆ ಇದು ಸ್ವಲ್ಪ ರೇರ್, ಜಾಸ್ತಿ ಸಿಗಲ್ಲ ಈ ಗ್ರೀನ್ ಅಂತಾನೂ ಹೇಳಕ್. ಇಲ್ಲ ನೋ ಬಾಟಲ್ ಗ್ರೀನ್ ಇಸ್ ವೆರಿ. ಅದು ತೋರಿಸ್ತೀನಿ ನಿಮ್ಗೆ ಬಾಟಲ್ ಗ್ರೀನ್. ಇದು ಸ್ವಲ್ಪ ರೇರ್ ಗ್ರೀನ್. ಇದು ಈ ಗ್ರೀನ್ ಸ್ವಲ್ಪ ಸಿಗಲ್ಲ. ನನಗೆ ಅವತ್ತು ಸಿಕ್ತೋ, ಅವ್ರ ಅಂಗಡಿಯವ್ರು ಹೇಳಿದ್ರು ತಕ್ಷಣ ತಗೊಂಡ್ಬಿಡಿ ನೀವು ಅಂತ, ಅದನ್ನ ತಗೊಂಡಿದ್ದೆ. ಪಲ್ಲು ಈ ರೀತಿ ಇದೆ. ಇದು ಒಂದು ಪಲ್ಲು ಕೂಡ ರಿಚ್ ಆಗಿದೆ. 8 ವರ್ಷ ಆಯ್ತಾ ಅನ್ಸುತ್ತೆ ಮೋಸ್ಟ್ಲಿ. ಆವಾಗ 30,000. ಈಗ ನನ್ನ ಪ್ರಕಾರ 40 ತನಕ ಇದೆ. ಯಾಕಂದ್ರೆ ಇದು ಜರಿ ಜಾಸ್ತಿ ಇದೆ. ಹೌದೌದು. 2 ಸೈಡ್ ಬಾರ್ಡರ್ ತುಂಬ ನೋಡಿ ಆಂಟಿ. ಹೇಗೆ ಕಾಣುತ್ತೆ? ಫಸ್ಟ್ ಕ್ಲಾಸ್. ನಿಮ್ಮಷ್ಟು ಚೆನ್ನಾಗಿ ಕಾಣೋದಿಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಆಂಟಿ. ಆಮೇಲೆ ಇನ್ನೊಂದು ವಿಶೇಷತೆ ಏನ್ ಗೊತ್ತಾ, ಈ ಮೈಸೂರು ಸಿಲ್ಕ್ ಸ್ಯಾರಿ ಇದು ಯಂಗ್ಸ್ಟರ್ಸ್ ಉಟ್ಕೊಂಡ್ರು ಚಂದ ಇರುತ್ತೆ. ಹೌದು. ಆಮೇಲೆ ಮಿಡ್ಲ್ ಏಜ್, ಆಮೇಲೆ ವಯಸ್ಸಾದವರು ಎಲ್ರಿಗೂ ಸೂಟ್ ಆಗುತ್ತೆ ಈ ಸ್ಯಾರಿ. ಅದೊಂದು ಯಾರು ಉಟ್ಕೊಂಡ್ರು ಚೆನ್ನಾಗಿರುತ್ತೆ ಈ ಸ್ಯಾರಿ, ತುಂಬಾ ಚೆನ್ನಾಗಿ. ಆಮೇಲೆ ಹೌ ವಿ ಪ್ರೆಸೆಂಟ್ ಅವರ್ಸ್ ಅಲ್ಲಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದ್ರ ಮೇಲೆ ನಿಮ್ಗೆ ಸ್ಯಾರಿ ಹೆಂಗಿದೆ ಅಂತ ಹೇಳ್ಬೋದು ಅಷ್ಟೇ. ಅಂಡ್ ಯೂಶಲಿ ನೀವು ಈ ರೀತಿ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಿದಾಗ ಅದಕ್ಕೆ ಜ್ಯುವೆಲ್ರೀಸ್ ನ ಯಾವ ರೀತಿ ಮ್ಯಾಚ್ ಮಾಡ್ತೀರಾ? ನಾನ್ ಮಾತ್ರ ಜ್ಯುವೆಲ್ರಿ ಜಾಸ್ತಿ ಇಷ್ಟಪಡಲ್ಲ. ಯಾಕಂದ್ರೆ ನೀವು ಜ್ಯುವೆಲ್ರಿ ಹಾಕಿದ್ರೆ ಜ್ಯುವೆಲ್ರಿ ಗೆಟಪ್ ಕಾಣಿಸ್ತಾ ಇರುತ್ತೆ, ಸ್ಯಾರಿ ಲುಕ್ ಹೋಯ್ತು. ಈ ಸ್ಯಾರಿ ಮಾತ್ರ ಯಾವಾಗ್ಲೂ ಸಿಂಪಲ್ ಆಗೇ ಇರುತ್ತೆ, ಸಿಂಪಲ್ ಜ್ಯುವೆಲ್ರಿ. ಈಗ ಒಂದು ಮುತ್ತುಂದು, ಈಗ ನೀವು ಹಾಕಿದಿರ್ಲ ಒಂದು ಮುತ್ತಿನ ಸರ, ಇಲ್ಲ ಏನಾದ್ರು ಒಂದು ಅದಕ್ಕೆ ಮ್ಯಾಚ್ ಆಗಂಗೆ ಅಷ್ಟೇ ಸಿಂಪಲ್ ಆಗಿರ್ಬೇಕು. ಈಗ ನೋಡಿ ಬ್ಲ್ಯಾಕ್ ಹಾಕಿದ್ದೀನಿ, ಸ್ವಲ್ಪ ಸಿಂಪಲ್ ಆಗಿ ಏನೋ ಒಂದು. ಹೌದೌದು, ಸಿಂಪಲ್ ಬಳೆ. ಆಮೇಲೆ ಮುತ್ತೊಂದು ಕೈದು ಅಷ್ಟೇ ವಾಚ್ ಹಾಕಿದ್ರೆ ಸಾಕು. ಒಂದೇ ಒಂದೊಂದು ಹೆವಿ ಹಾಕ್ಲೇ ಬರ್ತದೆ. ಹಾಕಿದ್ರೆ ಅದು ಗೆಟಪ್ ಕಾಣಿಸೋಕೆ ಶುರು ಆಗುತ್ತೆ, ಸ್ಯಾರಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಸ್ಯಾರಿ ನಿಮ್ಗೆ ಗೆಟಪ್ ಕಾಣಬೇಕು ಅಂದ್ರೆ ಜ್ಯುವೆಲ್ರಿ ಕಮ್ಮಿ ಆಗುತ್ತೆ. ದಟ್ ಈಸ್ ಮೈ ಪರ್ಸನಲ್ ಇದು ಹೇಳ್ತೀನಿ. ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ರೆಡ್, ರೆಡ್ ಚಿಲ್ಲಿ ರೆಡ್ ಅಂತ, ಚಿಲ್ಲಿ ರೆಡ್ ಅಂತ ಹೇಳ್ಬೋದು. ರೆಡ್ ವಿತ್ ಗ್ರೀನ್ ಬಾರ್ಡರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಸ್ಮಾಲ್ ಬಾರ್ಡರ್ ಆದ್ರೆ, ಸ್ಮಾಲ್ ಬಾರ್ಡರ್ ಆದ್ರೂ ಕೂಡ ಅದ್ರ ಮೇಲೆ ಬಂದಿರುವಂತಹ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಆಂಟಿ ಹೇಳಿ, ಈ ಸಾರಿ ಬಗ್ಗೆ ಹೇಳಿ. ಇದು ಬಾರ್ಡರ್ ಒನ್ ಸೈಡ್ ಇದೆಯಾ, 2 ಸೈಡ್ ಇದೆಯಾ? ಐ ಥಿಂಕ್ 1 ಸೈಡ್ ಅನ್ಸುತ್ತಲ್ಲ. ಎಸ್, 1 ಸೈಡ್, 1 ಸೈಡ್ ಇದೆ. ಇದಕ್ಕೆ ಗ್ರೀನ್ ಪಲ್ಲು ನೋಡಿ. ಗ್ರೀನ್ ಅಲ್ಲಿ ಎಷ್ಟು ಗ್ರೀನ್ ಇದೆ ನೋಡಿ. ಹೌದು ಆಂಟಿ, ಅಲ್ವಾ? ಅದೇ ಇದು ಗಿಣಿ ಹಸಿರು ಅಂತಲ್ಲ, ಅದಕ್ಕಿಂತ ಸ್ವಲ್ಪ ಡಾರ್ಕ್ ಬರುತ್ತೆ. ಗಿಣಿ ಹಸಿರಿಗೆ ಚೂರು ಡಾರ್ಕ್ ಇದೆ ನೋಡಿ. ಈ ಲೀಫು ಬರುತ್ತೆ ಈ ತರದ್ದು ಕೆಲವು ಗಿಡಗಳಲ್ಲಿ, ಮರಗಳಲ್ಲಿ ಇರುತ್ತೆ.
ಅದೇ ಹೇಳಿಲ್ವಾ ಗ್ರೀನ್ ಅಲ್ಲಿ ಎಷ್ಟು ಗ್ರೀನ್ ಇದೆ ನಾನು ಇಟ್ಕೊಳ್ತಾ ಇದೀನಿ, ಬರೀ ಗ್ರೀನ್ ಆಗ್ಬಿಟ್ಟಿದಿರ ಹೋಲ್ ಸ್ಯಾರಿ. ಎಷ್ಟು ಇನ್ನೂ ಚೆನ್ನಾಗಿ ಅದು ಅದು ಒಂಥರ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಕ್ರೀನ್ ಅಲ್ಲಿ ಅಲ್ಲ. ನಂಬರ್ ಈ ಸ್ಯಾರಿನಲ್ಲಿ ಇರುವಂತಹ ಐಡೆಂಟಿಫಿಕೇಶನ್ ಕೋಡ್ ನಂಬರ್ ಇದು. ಆಂಟಿ ಎಷ್ಟು ಮೈಸೂರು ಸಿಲ್ಕ್ ಸಾರೀಸ್ ನ ಇಟ್ಕೊಂಡಿದ್ದೀರಾ ಸೀರಿಯಸ್ಲಿ, ನನ್ಗಂತೂ. ಆಮೇಲೆ ನಾನ್ ಹಿಂಗೆ ಮನೆಗೆ ಯಾರ ರಿಲೇಷನ್ಸ್ ಅವ್ರು ಇವ್ರು ಬಂದ್ರೆ ನಂಗೆ ಖುಷಿ, ಎಲ್ಲ ಉಟ್ಕೊಳ್ಳಿ ಅಂತ ಫೋರ್ಸ್ ಮಾಡಿ. ನಿಜ ನಿಜ. ಆಮೇಲೆ ಇನ್ನೊಂದು, ನಾನು ಏನಿಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಇಲ್ಲೇ ಹೋದ್ರು ಉಟ್ತಾ ಇರ್ತೀನಿ. ಆಮೇಲೆ ಸ್ಯಾರಿಗಳೇನ್ ಗೊತ್ತಾ, ಇನ್ನೊಂದು ಹಂಗೆ ಮಡ್ಚಿ ಇಡ್ತಾ ಇರಬಾರ್ದು, ತೆಗಿತಾ ಇರ್ಬೇಕು, ಉಟ್ಕೊಳ್ತಾ ಇರ್ಬೇಕು. ಅದೆಲ್ಲ ಮಾಡೋ ಮೇಂಟೆನೆನ್ಸ್ ಅಂತ ತುಂಬಾ ಲೋ ನಂದು. ಕೆಲವರು ಮೈಸೂರು ಸಿಲ್ಕ್ ಸಾರೀಸ್ ನ ಮೇಂಟೈನ್ ಮಾಡಕ್ಕೆ ಏನೇನೆಲ್ಲ ಪ್ರಿಕಾಷನ್ಸ್ ನ ಯೂಸ್ ಮಾಡ್ತೀರಾ ನನ್ನ ವ್ಯೂವರ್ಸ್ ಗೆ? ಪ್ರಿಕಾಷನ್ಸ್ ಏನು ಇಲ್ಲ ಇಲ್ಲಿ. ಇದನ್ನ ನಾನು ಈ ಅಂಟ್ವಾಳದ ಕಾಯಿ ಅಂತಾರೆ, ಅದ್ ಸಿಕ್ಕಿದ್ರೆ ಅದನ್ನ ಸ್ವಲ್ಪ ನೀರಲ್ಲಿ ನೆನ್ಸ್ಬಿಡ್ಬೇಕು. ಒಂದು ನೊರೆ ಬರುತ್ತೆ ಅದು. ಹೌದು, ಆ ನೊರೆಲಿ ಸ್ಯಾರಿ ನೆನ್ಸ್ಬಿಟ್ಟು ಸುಮ್ಮನೆ ತಸಕ್ ಬಿಡ್ಬೇಕು. ಆಮೇಲೆ ನೀವು ಹೆವಿ ಡಿಟರ್ಜೆಂಟ್ ಎಲ್ಲ ಯೂಸ್ ಮಾಡ್ತೀವಿ, ಏನಿದ್ರು ಶಾಂಪೂ ಇರುತ್ತಲ್ಲ, ಶಾಂಪೂ ಅದು ತಗೊಂಡು ಅದ್ರಲ್ಲಿ ಸ್ವಲ್ಪ ನೆನ್ಸಿ, ಶಾಂಪೂನ ಸ್ವಲ್ಪ ಮೈಲ್ಡ್ ಶಾಂಪೂನೇ ತಗೊಂಡಿರ್ತೀವಿ. ಅದ್ರಲ್ಲಿ ನೆನ್ಸ್ಬಿಟ್ಟು ವಾಶ್ ಮಾಡ್ತೀನಿ. ನಾನಂತೂ ಎಲ್ಲಿ ನನ್ಗೆ ಇವಾಗ ವಾಶ್ ಅಂದ್ರೆ ಕೈನಲ್ಲೆಲ್ಲ ಮಾಡೋಕ್ಕಾಗಲ್ಲ, ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಅದೊಂದೇ ಹಾಕ್ತೀನಿ, ಅದ್ರ ಜೊತೆ ಇನ್ನೇನು ಮಿಕ್ಸ್ ಮಾಡ್ತೀನಿ. ಒಂದೇ ಸಾರಿ ಮೈಲ್ಡ್ ಆಗಿರುವಂತಹ ಶಾಂಪೂ ಜೊತೆಗೆ ಸ್ವಲ್ಪ ಅಂಟುವಳಕಾಯಿ. ಇಲ್ಲ ಯಾವ್ದಾದ್ರು ಒಂದ್ ಚಾಯ್ಸ್ ತಗೊಳ್ಳಿ. ಅಂಟುವಳಕಾಯಿ ತಗೊಳ್ಳಿ, ಅದ್ ಸಿಕ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ನಾನು ಶಾಂಪೂಗೆ ಹೋಗೋದು. ಅಂಟುವಳಕಾಯಿ ತುಂಬಾ ಈಸಿಯಾಗಿ ಆಕ್ಸೆಸ್ ಇದೆ, ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ನಿಮ್ಗೆ, ತುಂಬಾ ಕಮ್ಮಿನೇ ಇರುತ್ತೆ ಅದ್ರ ಬೆಲೆ ಕೂಡ. ಸಾರಿ ಅಂತೂ ಎಷ್ಟು ಶೈನಿಂಗ್ ಬರುತ್ತೆ ಅಂದ್ರೆ ಅದ್ರಲ್ಲಿ ಇವನ್ ಅಂಟ್ವಳಕಾಯಿನ ನನ್ನ ಕೂದಲು ಕೂಡ ಆಗ್ತದೆ. ಮತ್ತೆ ನೋಡಿ ಶೈನಿಂಗ್ ಹೆಂಗಿದೆ ನೋಡ್ಕೊಳ್ಳಿ, ಅದೇ ಶೈನಿಂಗ್ ಇದು. ಸೊ ನಾನು ಸ್ನಾನದಲ್ಲಿ ಸೀಗೆಕಾಯಿ ಹಾಕ್ತೀನಲ್ಲ, ಅದ್ರ ಜೊತೆ ಪೌಡರ್ ಮಿಕ್ಸ್ ಮಾಡಿ ಹಾಕ್ತೀನಿ. ಖಂಡಿತ ಅದೇ ತರ ನೀವು ನಿಮ್ಮ ಕೂದಲು ಕೂಡ ಅಂಟ್ವಳಕಾಯಿನ ಯೂಸ್ ಮಾಡಬಹುದು, ತುಂಬಾನೇ ಒಳ್ಳೇದು. ಹಾಗೆ ನಿಮ್ಮ ಜ್ಯುವೆಲ್ರೀಸ್, ಚಿನ್ನದ ಒಡವೆಗಳನ್ನ ತೊಳಿಬೇಕಾದ್ರೂ ವಾಶ್ ಮಾಡ್ಬೇಕಾದ್ರೂ ಅಂಟ್ವಳಕಾಯಿ ನೀರಿನಲ್ಲಿ ಸ್ವಲ್ಪ ಹೊತ್ತು ಸೋಕ್ ಮಾಡಿ ನೆನ್ಸಿಟ್ಟು ಆಮೇಲೆ ವಾಶ್ ಮಾಡೋದ್ರಿಂದ ನಿಮ್ಮ ಜ್ಯುವೆಲ್ರಿ ತುಂಬಾನೇ ಪಳಪಳ ಅಂತ ಹೊಳೆಯುತ್ತೆ. ನೆಕ್ಸ್ಟ್ ಸಾರಿ ಆಮೇಲೆ ಅದನ್ನ ನಿಮ್ಗೆ ಸ್ವಲ್ಪ ಗರಿ ತರ ಬೇಕು ಸಾರಿ ಅಂದ್ರೆ ಸ್ವಲ್ಪ ರಿವೈವ್, ಇಲ್ಲ ಅಂದ್ರೆ ಮನೆ ಗಂಜಿ ಅಂತಾರೆ, ಅದೆಲ್ಲ ಇವಾಗ ಎಲ್ಲ ನಾವು ಮಾಡ್ತೀವಿ, ಗಂಜಿ ಏನು ಮಾಡಲ್ಲ. ಸೊ ರಿವೈವ್ ಅಂತ ಒಂದ್ ಸಿಗುತ್ತೆ, ಲಿಕ್ವಿಡ್ ಸಿಗುತ್ತೆ, ಒಂದ್ ಸ್ವಲ್ಪನೇ ಹಾಕಿ, ಜಾಸ್ತಿ ಗರಿನೂ ಬೇಡ. ಮೈಸೂರು ಸಿಲ್ಕ್ ಯಾವಾಗ್ಲೂ ಸಾಫ್ಟ್ ಆಗೇ ಇರ್ಬೇಕು. ಅದೊಂಚೂರು ಹಾಕಿ ಐರನ್ ಸಹ ನೀವೇ ಮಾಡ್ಕೋಬಹುದು ಮನೇಲಿ, ಅದು ನೀವು ಆಚೆ ಕೊಡಂಗಿಲ್ಲ. ಸೊ ಮೇಂಟೆನೆನ್ಸ್ ವೆರಿ ಈಸಿ, ನಾವು ಮನೇಲೇ ಮಾಡ್ಬೋದು. ಎಲ್ಲ ಡ್ರೈ ಕ್ಲೀನ್ಗೆಲ್ಲ ಕೊಡ್ತಾರೆ. ನನ್ನ ಪ್ರಕಾರ ನಾವಂತೂ ಇದುವರೆಗೂ ಮನೇಲೇ ಮಾಡಿರೋದು ನೋಡಿ. ಇದೆಲ್ಲ ಐರನ್ ಮಾಡ್ಕೊಳ್ಳೋದು ಎಲ್ಲ ನಾವೇ ಮಾಡೋದು. ಸೊ ವೆರಿ ಇದು ಈಸಿ ಮೇಂಟೆನೆನ್ಸ್. ನೆಕ್ಸ್ಟ್ ಸಾರಿಗೆ ಹೋಗೋಣ. ವಾವ್, ಬ್ರೈಟ್ ಯೆಲ್ಲೋ ಕಲರ್ ಹಾಗೆ ವಿತ್ ರೆಡ್ ಕಲರ್ ಬಾರ್ಡರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ರೆಡ್ ಆರ್ ಬ್ರೌನ್ ಅಂತ ಇದು ರೆಡ್ ಅಲ್ಲ, ಒಂಥರ ಅರಿಶಿನ ಕುಂಕುಮ ಕಲರ್ ಅಂತೀವಲ್ಲ, ದೇವರಿಗೆಲ್ಲಾನು ಸ್ವಲ್ಪ ಇದು ಪ್ರಿಫರ್ ಮಾಡ್ತಾರೆ ಈ ಕಲರ್. ಏನ್ ಅರಿಶಿನ ಕುಂಕುಮ ಏನಿರುತ್ತೆ ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಆ ಎಲ್ಲೋ ಇದು. ಸೊ ಮಸ್ಟರ್ಡ್ ಎಲ್ಲೋ ಅಲ್ಲ, ನಾಟ್ ಮಸ್ಟರ್ಡ್. ಅದ್ ಬಿಟ್ರೆ ಇದು ರೆಡ್ ಇದೆ, ಸೇಮ್ ಅರಿಶಿನ ಕುಂಕುಮದ ಬಣ್ಣ ಅಂತ ಹೇಳ್ಬೋದು. ಇದು ಎರಡು ಕಲರ್ ಇದೆ, ಟೂ ಸೈಡ್ ಬಾರ್ಡರ್ ಇದೆ. ಅಂದ್ರೆ ಈ ಬಾರ್ಡರ್ ನ ಏನಂತ ಕರೀತಾರೆ, ಅದು ಐಡಿಯಾ ಇದೆಯಾ? ಅದೇ ಒಂದು ಜೇನ್ ಗೋಟ್ ಡಿಸೈನ್ ಅಂತಾರೆ, ಹಿಂಗೆ ಏನೇನೋ ಹೆಸರುಗಳಿದೆ. ಪಲ್ಲು ಬಂದು ಈ ರೀತಿ ಇದೆ, ಬಾಡಿ ಕಲರ್ ಬಂದು ಯೆಲ್ಲೋ ಕಲರ್, ಪಲ್ಲು ಬಂದು ರೆಡ್ ಇದೆ. ಹಾಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣುತ್ತೆ. ನನ್ಗೆ ಹೇಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ನನ್ಗೂ ಗೊತ್ತಾಗತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ತುಂಬಾ ವರ್ಷ ಹುಟ್ಟಿರ್ತೀರ, ನಿಮಗ್ ಬೇಜಾರಾಗ್ತಾ ಇದೆ ಅನ್ಕೊಳ್ಳಿ, ಸ್ಯಾರಿ ಕಲರ್ ಹಾಕಿಸ್ಬೋದು. ಆಮೇಲೆ ಇದು ಬಾರ್ಡ್ರು ಇದು ಎರಡು ಅದು ಹಾಕೊಡ್ತಾರೆ, ಎರಡು ಬಾಡಿ ಕಲರ್ ಮತ್ತೆ ಪಲ್ಲು ಕಲರ್ ಎರಡು ಚೇಂಜ್ ಮಾಡ್ಕೊಡ್ತಾರೆ, ಎರಡು ಮಾಡ್ಕೊಡ್ತಾರೆ. ತೋರಿಸ್ತೀನಿ ಅದೊಂದೆರಡು. ಇವಾಗ ಇದು ನಾನು ಹುಟ್ಟಿದ್ದೀನಲ್ಲ, ಇದು ತುಂಬಾ ವರ್ಷದ ಸೀರೆ. ಇದು ಬಂದು ಐಡೆಂಟಿಫಿಕೇಶನ್ ಕೋಡ್, ಅದು ಯೆಲ್ಲೋ ಕಲರ್ ಥ್ರೆಡ್ ಅಲ್ಲೇ ವೇವಿಂಗ್ ಮಾಡಿದ್ದಾರೆ. ಸೊ ಅಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇಲ್ಲ. ಹೌದೌದು.
ಈಗ ನಾನು ಇಲ್ಲಿ ಉಟ್ಕೊಂಡಿದ್ದೀನಲ್ಲ ಈ ಸೀರೆ, ಇದು ನೋಡಿ, ಇದು ಆಕ್ಚುಲಿ ಲ್ಯಾವೆಂಡರ್ ಇತ್ತು ಕಲರ್. ಸ್ವಲ್ಪ ನೀವು ವೇರ್ ಮಾಡಿರೋದು ಕೂಡ ಮೈಸೂರು ಸಿಲ್ಕ್. ಹೌದು, KSIC. ಹೌದು ಹೌದು. ಬ್ಲಾಕ್ ವಿತ್ ಮೆರೂನ್ ರೆಡ್, ಇದು ಟೊಮೆಟೊ ರೆಡ್ ಅಂತಾರೆ ಇದಕ್ಕೆ. ಸ್ವಲ್ಪ ಡಾರ್ಕ್ ಇದೆ. ಇದು ಕಲರ್ ಹಾಕ್ಸಿರೋದು ಲ್ಯಾವೆಂಡರ್ ಪ್ಲೇನ್ ಇತ್ತು, ಇದು ಕಾಂಬಿನೇಷನ್ ಮಾಡಿರೋದು. ಹೌದಾ? ಅಂದ್ರೆ ಇದು ಕಲರ್ ಚೇಂಜ್ ಮಾಡಿರೋದು. ಹೌದು, ಚೇಂಜ್ ಮಾಡಿರೋದು. ಪಲ್ಲು ಯಾವ ಕಲರ್ ಇತ್ತು ಆಂಟಿ? ಪಲ್ಲು ಏನಿಲ್ಲ, ಫುಲ್ ಪ್ಲೇನ್ ಇತ್ತು ಸೀರೆ. ಅಂದ್ರೆ ಸಿಂಗಲ್ ಕಲರ್ ಲ್ಯಾವೆಂಡರ್ ಸೆಲ್ಫ್. ಅದಕ್ಕೆ ನೋಡಿ ಅವರು 2 ಡಬಲ್ ಇದು ಮಾಡಿ ಕೊಟ್ಟಿದ್ದಾರೆ. ನನ್ಗೆ ಆಂಟಿ ಹುಟ್ಟಿರೋದು ಕೂಡ ಹಾಗಾದ್ರೆ ಮೈಸೂರು ಸಿಲ್ಕ್ ಸಾರಿನೇ. ಇದು ನೋಡಿ ಫುಲ್ ಒಂಥರ ಚಿಕ್ಕದು ಬಂದಿದೆ. ಪುಟ್ಟದು. ಇದು ಆಲ್ರೆಡಿ ಬುಟ್ಟ ಇತ್ತಾ? ಹೌದೌದು. ಅದು ನಾವು ಅದೆಲ್ಲ ಚೇಂಜ್ ಮಾಡಕ್ಕಾಗಲ್ಲ. ಮೊದ್ಲು ಏನಿತ್ತು ಹಂಗೆ ಅದೇ ತರನೇ ಕಲರ್. ಒಂದು ತುಂಬಾ ಚೆನ್ನಾಗಿ ಇದು ಮೈಸೂರು ಸಿಲ್ಕ್ ಸ್ಯಾರಿಗಂತೂ ಕಲರ್ ಹಾಕ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಕಲರ್ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿಗೆ, ತುಂಬಾ ಚೆನ್ನಾಗಿರುತ್ತೆ. ಅದು ಮೈಸೂರಲ್ಲೇ ಹಾಕ್ಸದ್ ನಾವು. ಫ್ಯಾಕ್ಟ್ರಿಗೆ ಇಲ್ಲ SCL ಅಂತ ಒಂದಿದೆ ಸಿಟಿಲಿದೆ, ಅಲ್ಲಿ ಡ್ರೈ ಕ್ಲೀನ್ ಅಂಗಡಿ. ಅವ್ರು ತುಂಬಾ ಚೆನ್ನಾಗಿ ಹಾಕೊಡ್ತಾರೆ. ಮೈಸೂರಿನಲ್ಲಿದೆ, ನಾನು ಹಾಕ್ಸೋದಲ್ಲಿ. ಆಂಟಿ, ನಿಮ್ಗೆ ಯಾವ್ದಾದ್ರು ಮೈಸೂರು ಸಿಲ್ಕ್ ಸಾರಿಗೆ ಈ ರೀತಿ ಕಲರ್ ಹಾಕಿಸ್ಬೇಕಾದ್ರೆ ಅಥವಾ ಡ್ರೈ ವಾಶ್ ಕೊಟ್ಟು ಮೂಡ್ ಆಫ್ ಆಗಿರೋಂತಹ ಒಂದು ಇನ್ಸಿಡೆಂಟ್ ಇದೆಯಾ? ಇದೆ. ಒಂದ್ ಸಾರಿ ಲೈಟ್ ಕಲರ್ ಮಾಡ್ಬಿಟ್ಟು ಅದಕ್ಕೆ ಫುಲ್ ಪ್ರಿಂಟ್ ಹಾಕ್ಸೋಣ ಅಂತ ಪುಟ್ ಹೂವು ಹಾಕ್ಸೋಣ ಅಂತ ಕೊಟ್ಟೆ. ಅದು ಪ್ರಿಂಟ್ ಎಲ್ಲ ಈಗಿದೆಯೋ ಅನ್ನೋ ಗೊತ್ತಿಲ್ಲ. ನಾನು ಕೊಟ್ಟಾಗ ಪ್ರಿಂಟ್ಸ್ ಎಲ್ಲ ಬೆಂಗಳೂರಲ್ಲಿ ಹಾಕ್ಸೋದು ಅಂತ ಏನಾಯ್ತು. ಅವ್ರು ಬೆಂಗಳೂರಿಗೆ ಕಳಿಸೋದಾಗ ಅಲ್ಲಿಂದ ಬರ್ತಾ ಇಲ್ಲ ಅದು ವಾಪಸ್ಸು. ಒಂದು 4 ತಿಂಗಳು ಸೇರ್ಕೊಂತು. ಹೋಗ್ಲಿ 4 ತಿಂಗಳಾಯ್ತು, ಬಂದ್ರೆ ಒಂಥರ ತುಂಬಾನೇ ಅಸಹ್ಯ ಥರ ಅನ್ಸ್ಬಿಡ್ತು. ಲೈಟ್ ಕಲರ್ ಮಾಡಿದ್ದಾರೆ. ಆ ಸೀರೆ ಒಳ್ಳೆ 100 ರೂಪಾಯಿ ಸೀರೆ ಥರ ಕಾಣಿಸ್ತಾ ಇದೆ. ನಂಗೆ ತುಂಬ ಬೇಜಾರಾಗಿ ಹೋಗ್ಬಿಡ್ತು ಆ ಸೀರೆ. ತಕ್ಷಣ ಅವ್ರು ವಾಪಸ್ ಕೊಟ್ಟು ನಿಮ್ಗಾದ್ರೂ ತೃಪ್ತಿ ಆಗುತ್ತಾ ನೋಡಿ ಅಂತ ಹೇಳ್ಬಿಟ್ಟು, ಇಲ್ಲ ಮೇಡಮ್ ಅಂದ್ಬಿಟ್ಟು ಅವರು ಪಾಪ ಅದಕ್ಕೆ ಮತ್ತೆ ಕಲರ್ ಹಾಕ್ಸೋ ತೋರಿಸ್ತೀನಿ ಎಸ್ ಮಾಡ್ಕೊಟ್ಟು ಮತ್ತೆ ಮಾಡೋದು. ತುಂಬಾ ಚೆನ್ನಾಗಿ ನೆಕ್ಸ್ಟ್ ಸಾರಿಗೆ ಹೋಗೋಣ. ವಾವ್, ನೆಕ್ಸ್ಟ್ ಸಾರಿ ಕಾಂಬಿನೇಷನ್ ಬೇಬಿ ಪಿಂಕ್. ಬ್ರೈಟ್, ಇದು ತುಂಬಾ ಲೈಟ್ ಅಲ್ಲ, ಬ್ರೈಟ್ ಬೇಬಿ ಪಿಂಕ್ ವಿತ್ ಬ್ಲಾಕ್ ಕಾಂಬಿನೇಷನ್. ತುಂಬಾನೇ ಚೆನ್ನಾಗಿದೆ ಆಂಟಿ. ಇದು ಡಬಲ್ ಇದು ಜರಿ 2 ಕಡೆ ಇದೆ. ಇದೆ ಸಾರಿ ಬಂದು ಈ ರೀತಿ ಇದೆ. 2 ಸೈಡ್ ಕೂಡ ಬಾರ್ಡರ್ ಬರುತ್ತೆ. ಪಲ್ಲು ತೋರ್ಸೋಣ. ಪೂರ್ತಿ ಬ್ಲಾಕ್ ಕಲರ್ ಪಲ್ಲು, ಪಿಂಕ್ ಐಡೆಂಟಿಫಿಕೇಶನ್ ಕೋಡ್. ಆಮೇಲೆ ಇನ್ನೊಂದೇನಂದ್ರೆ ನಮ್ ಲಕ್ಕು ಅಂಗಡಿಗೆ ಹೋದಾಗ ನಿಮ್ಗೆ ಇದು ಆಕ್ಚುಲಿ ಏನಕ್ಕೆ ಈ ತರ ಆಗಿದೆ ಅಂದ್ರೆ, ನಾನು ರಿವೈವ್ ಹಾಕಿದ್ನಲ್ಲ, ಅದು ಸ್ವಲ್ಪ ಗಂಟು ಸ್ವಲ್ಪ ಅದು ಇದಾಯ್ತು. ಹಂಗಾಗಿ ಅದು ಇದು ಇನ್ನೊಂದ್ಸತಿ ಏನಿಲ್ಲ, ಒಂದ್ಸತಿ ಅದು ವಾಶ್ ಮಾಡಿದ್ರೆ ಒಟ್ಟೋಗುತ್ತೆ. ನಾನು 1-2 ಸತಿ ಉಟ್ಬಿಟ್ಟು ಆಮೇಲೆ ವಾಶ್ ಮಾಡೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನು ನೀವು ಸ್ಯಾರೀಸ್ ನ ವಾಶ್ ಮನೇಲೆ ಮಾಡೋದಾದ್ರೆ ಆದಷ್ಟು ಕೇರ್ಫುಲ್ ಆಗಿ ತುಂಬಾನೇ ಕೇರ್ ತಗೊಂಡು ವಾಶ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಹೌದೌದು. ಇಲ್ಲಾಂದ್ರೆ ನೀವು ಬೇಡಪ್ಪ ನಮ್ಗೆ ಅಂದ್ರೆ ಗಂಜಿ ಹಾಕ್ಲೇಬೇಡಿ. ವಿತೌಟ್ ಗಂಜಿ ಆದ್ರೂ ಏನೂ ತೊಂದರೆ ಇಲ್ಲ. ಅಂದ್ರೆ ಗಂಜಿ ಹಾಕೋದು ಅಂದ್ರೆ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ ಅಂತ ಅಷ್ಟೇ. ಇದು ಬಂದು ನೀವ್ ಹೇಳ್ತಾ ಇರೋದು ಔಟ್ ಸೈಡ್ ಅಂಗಡಿನಲ್ಲೇ ಸಿಗುತ್ತೆ. ಸೊ ಆ ರೀತಿ ಅದು ಒಂಚೂರು ಒಂದು ಅರ್ಧ ಸ್ಪೂನ್ ಅಷ್ಟು ನೀರ್ಗೆ, ಒಂದು ಮಗ್ಗು ನೀರಿಗೆ ಇದು ಮಾಡಿ ಇದನ್ನ ಡಿಪ್ ಮಾಡಿ ಒಂದ್ ಸ್ವಲ್ಪ ತಿಟ್ಟು ಆಮೇಲೆ ತೆಗೆದು ಒಣಗಾಕ್ಬೋದು ಅಷ್ಟೇ. ಇದನ್ನ ಬಿಸಿಲಲ್ಲಿ ಒಣಗಾಕಿಸ್ಬೇಕು. ಇವಾಗ ಈ ಸ್ವಲ್ಪ ಸಮ್ಮರ್ ಅಲ್ವಾ? ಸಮ್ಮರ್ ಅದ್ರಿಂದ ಆಮೇಲೆ ಸ್ವಲ್ಪ ಅವ್ರು ಮತ್ತೆ ಐರನ್ ಮಾಡ್ಬೇಕಾದ್ರೆ ನೀರ್ ಚುಮುಕ್ಸ್ಬಿಟ್ಟೆ ಮಾಡ್ತಾರೆ. ಹೌದೌದು, ಗಂಜಿ ಹತ್ರ ಗಟ್ಟಿ ಆಗಿರುತ್ತಲ್ಲ, ಸೊ ಈಗೇನ್ ಸ್ವಲ್ಪ ನೀರ್ ಚುಮುಕ್ಸಿ ಐರನ್. ಆಂಟಿ, ಅಂದ್ರೆ ನನ್ಗೆ ಗೊತ್ತಿಲ್ಲ, ಜಸ್ಟ್ ಕೇಳ್ತಿರೋದು. ಈ ಅನ್ನ ಮಾಡಿರುವಂತಹ ಗಂಜಿ ತುಂಬಾನೇ ಒಳ್ಳೇದು. ಅದ್ರೊಳಗೂ ಸೇಮ್ ಇದೇ ತರ ಡಿಪ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಟರ್ ವಾಶ್ ಮಾಡೋದ್ ಬೇಡ, ಡೈರೆಕ್ಟ್ ಅದು ಆ ಗಂಜಿ ಹಾಕಿದ್ಮೇಲೆ ನೀವು ವಾಶ್ ಮಾಡಂಗಿಲ್ಲ, ಆ ಗಂಜಿ ಮತ್ತೆ ಹೊಟ್ಟೋಗುತ್ತಲ್ಲ. ಅದಕ್ಕೆ ಲಾಸ್ಟ್ ಎಲ್ಲ ವಾಶ್ ಆದ್ಮೇಲೆ ಆ ಗಂಜಿ ಟಬ್ಬಲ್ಲಿ ನೀರ್ ಹಾಕ್ಬಿಟ್ಟು ಸ್ವಲ್ಪನೇ ಅದು ಇದು ಮಾಡಿ ಅದಕ್ಕೆ ಹಜ್ಜಿಬಿಟ್ಟು ಸ್ವಲ್ಪ ಆಮೇಲೆ ಹಂಗೆ ಹಿಂಗೆ ಸ್ಪ್ರೆಡ್ ಮಾಡಿ ಒಣ. ಗೊತ್ತಾಗ್ತಾ ಇದೆಯಾ ಸಾರೀಸ್ ನ ಯಾವ ರೀತಿ ಗಂಜಿ ಮಾಡೋದು ಅಂತ? ನನ್ಗಂತೂ ಇದೆಲ್ಲ ಏನು ಗೊತ್ತಿಲ್ಲ. ಆಂಟಿಯಿಂದ ಒಂದಷ್ಟು ಮೈಸೂರು ಸಿಲ್ಕ್ ಸಾರಿನ ಮೇಂಟೆನೆನ್ಸ್ ಹೇಗ್ ಮಾಡ್ಬೋದು ಅನ್ನೋಷ್ಟು ಟಿಪ್ಸ್ ಅಂತೂ ಈಗ ಸಿಗ್ತಾ ಇದೆ. ನೆಕ್ಸ್ಟ್ ಸಾರಿಗೆ ಹೋಗೋಣ ಆಂಟಿ. ತೆಗಿ ಇದಿನ್ನೂ ಇದೊಂದು ಮಾತ್ರ ಅಂದ್ರೆ ನಾನು ಬೆಂಗಳೂರಿಗೆ ನಮ್ಮ ಆಂಟಿ ಕೊಟ್ಟಿದ್ದೆ ಉಟ್ಕೊಳಕ್ಕೆ. ಅವ್ರ ಪಾಪ ಐರನ್ ಮಾಡ್ಸಿದಾರೆ ನೋಡಿ, ಪೇಪರ್ ಸಹ ತೆಗ್ದಿಲ್ಲ, ಪೇಪರ್ ಓಪನ್ ಮಾಡಿಲ್ಲ.
ನಾನು ನಿಮ್ಗೆ ಅನ್ನಲ್ಲ ತುಂಬಾ ಕೆಟ್ಟದಾಗಿ ಮಾಡಿದ್ರು ಸೀರೆ ಅಂತ. ಆ ಸೀರೆ ಮತ್ತೆ ಕಲರ್ ನೋಡಿ, ಅದು ಡಬಲ್ ನೋಡಿ ಈ ಕಲರ್ ಮಾಡಿದ್ರು. ಆಂಟಿ ಇದು ಬ್ರಿಕ್ ಕಲರ್. ಎಸ್, ಬ್ರಿಕ್. ಏನ್ ಬ್ಲೂ ಇದು, ಏನ್ ಹೇಳ್ಬೋದು, ಪಿಕಾಕ್ ಬ್ಲೂ. ಪಿಕಾಕ್ ಬ್ಲೂ ಸ್ವಲ್ಪ ಲೈಟ್ ಲೈಟ್ ಬರುತ್ತೆ, ಪಿಕಾಕ್ ಬ್ಲೂ ಇನ್ನು ಡಾರ್ಕ್ ಬರುತ್ತೆ. ಬ್ಯೂಟಿಫುಲ್ ಆಗಿದೆ ಆಂಟಿ. ಇದು ಮತ್ತೆ ಕಲರ್ ನೋಡಿ, ಇದು 3 ಸತಿ ಮಾಡಿದಿದ್ ಕಲರಿಂಗ್ ಅಂತ ಆ ಲೆಕ್ಕದಲ್ಲಿ ನೋಡಿ. ನೋಡಿ ಒಳಗಡೆ ಇದು ಪಲ್ಲು ನಾನು ಅವ್ರಿಗೆ ಹೇಳ್ಬಿಟ್ಟೆ. ಹೌದೌದೌದು. ಬಾಡಿ ಬಂದು ಈ ತರ ಬ್ಲೂ ಇದೆ, ತುಂಬಾನೇ ಚೆನ್ನಾಗಿದೆ ಇದು. ಬಟ್ ನನ್ಗೆ ಇದು ಇಷ್ಟೆಲ್ಲ 3 ಸಲ ನೀವು ಕಲರಿಂಗ್ ಮಾಡ್ಸಿದೀರಾ ಅಂತ ಅನ್ಸಲ್ಲ ಅಂತ ಹೇಳಿದ್ದು. ಎಷ್ಟು ಸಾಫ್ಟ್ ಆಗಿದೆ ಮೆಟೀರಿಯಲ್ ಕೂಡ ಫೀಲ್ ಮಾಡ್ತಾ ಇದ್ರೆ. ಸೊ ಐಡೆಂಟಿಫಿಕೇಶನ್ ಕೋಡ್ ಬಂದು ಇಲ್ಲಿದೆ, ವೈಟ್ ಕಲರ್ ಥ್ರೆಡ್ ನಲ್ಲಿ ವೇವಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಆಂಟಿ ಈ ಸಾರಿ. ಇನ್ಫ್ಯಾಕ್ಟ್ ನೀವು 3 ಸಲ ಕಷ್ಟ ಕೊಟ್ಟಿದ್ದೀರಾ, ಆದ್ರೂ ಏನು ಆಗಿಲ್ಲ, ಚೆನ್ನಾಗಿ ಬಂತು. ಆಮೇಲೆ ಆಮೇಲೆ ಅವ್ರಿಗೆ ಹೇಳ್ಬಿಟ್ಟೆ, ನೀವ್ ಏನ್ ಕಲರ್ ಹಾಕ್ತಿರೋ ನಾನು ಅದು ಸೆಲೆಕ್ಟ್ ಮಾಡಲ್ಲ, ನೀವೇ ಮಾಡಿ ಅಂತ. ಪಾಪ ಮಾಡ್ಕೊಟ್ಟು ಸಾರಿ ಚೆನ್ನಾಗಿದೆ ಕಲರ್. ಹೌದಾ, ತುಂಬಾ ಚೆನ್ನಾಗಿದೆ. ಅಟ್ಲೀಸ್ಟ್ ಅಷ್ಟೆಲ್ಲ ನೀವು ಮಾಡಿ ಮೂಡ್ ಆಫ್ ಆಗಿಲ್ಲ ಆಂಟಿ. ಈ ಮೈಸೂರು ಸಿಲ್ಕ್ ಸಾರೀಸ್ಗೆ ನೀವು ಯಾವ ರೀತಿ ಕಾಂಬಿನೇಷನ್ ಬ್ಲೌಸಸ್ ನ ವೇರ್ ಮಾಡ್ತೀರಾ? ಅದು ಹೇಳ್ತೀನಿ. ಸಾಮಾನ್ಯವಾಗಿ ಬ್ಲೌಸ್ ಅಂದ್ರೆ ಅದಕ್ಕೇನೋ ಇಲ್ಲೆಲ್ಲ ಡಿಸೈನ್ ಮಾಡಿಸ್ತಾರೆ, ಅದೆಲ್ಲ ಅವ್ರವ್ರ ಇಷ್ಟ. ಹೌದು, ಈಗಂತೂ ತುಂಬಾ ಟ್ರೆಂಡಿ. ಅವ್ರವ್ರ ಇಷ್ಟ. ನನಗೆ ಅದೇನಪ್ಪ ಅದೇ ಹೇಳಿಲ್ವ, ಅದೆಲ್ಲ ಮಾಡ್ಬಿಟ್ರೆ ಈ ಸ್ಯಾರಿ ಲುಕ್ ಹೋಗ್ಬಿಡುತ್ತೆ. ಬ್ಲೌಸ್ ಅವಾಗ ಬ್ಲೌಸ್ ಜ್ಯುವೆಲ್ರಿ ಸಿಂಪಲ್ ಇರ್ಬೇಕು, ಆವಾಗಲೇ ಈ ಸ್ಯಾರಿ ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದೆರಡು ಬ್ಲೌಸ್ ತೋರಿಸ್ತೀನಿ ನೋಡಿ. ಸುಮ್ಮನೆ ಈ ತರ ಪ್ರಿಂಟ್ಸ್ಗಳು ಪುಟ್ದು ಇದು ನೋಡಿ, ಇದು ಬಾಂದಿನಿ ಪ್ಯಾಟರ್ನ್. ಈ ತರ ನಾನು ಈ ಟೈಪ್ ಸುಮ್ಮನೆ ಹಿಂಗೆ ಈ ತರ ನನ್ನ ಬ್ಲೌಸ್ಗಳು ಸಾಮಾನ್ಯವಾಗಿ ಕಾಂಬಿನೇಷನ್ ನಾನು ಇಲ್ಲಿವರೆಗೂ ಮೈಸೂರು ಸಿಲ್ಕ್ ಸಾರೀಸ್ಗೆ ತುಂಬಾ ಜನ ವೇರ್ ಮಾಡಿರೋದ್ ನಾನು ನೋಡಿದ್ದೀನಲ್ವಾ. ಬಾಂದಿನಿ ಪ್ಯಾಟರ್ನ್ ಅಲ್ಲಿ ಈ ರೀತಿ ಬ್ಲೌಸ್ ನ ವೇರ್ ಮಾಡಿರೋದ್ ನಾನು ನೋಡಿರ್ಲಿಲ್ಲ. ನೀವು ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡಿದೀರಾ ಹಾಗಾದ್ರೆ? ನೋಡಿ, ಇದೊಂದು ಬಾಂದಿನಿ. ಆಂಟಿ ಬಂದು ಸ್ಲೀವ್ಲೆಸ್ ಬ್ಲೌಸ್ ಕೂಡ ತುಂಬಾನೇ ಯೂಸ್ ಮಾಡ್ತಾರೆ. ಆಂಟಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ತುಂಬಾ ಸಿಂಪಲ್ ಆಗಿ ಇದು ಬ್ಲೌಸಸ್ ನ ಸ್ಟಿಚ್ ಮಾಡಿಸಿದ್ದಾರೆ, ಯಾಕಂದ್ರೆ ಸಾರಿ ಬಂದು ರಿಚ್ ಆಗಿ ಕಾಣ್ಬೇಕಲ್ವಾ. ಯೂಶಲಿ ಮೈಸೂರು ಸಿಲ್ಕ್ ಸಾರೀಸ್ ಅಂದ್ರೆ ಎಲ್ರು ತುಂಬಾ ತಲೆ ಕೆಡಿಸ್ಕೊತೀವಿ, ಅಯ್ಯೋ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡಿದೀವಿ, ಸೊ ಬ್ಲೌಸ್ ಕೂಡ ಅಷ್ಟೇ ರಿಚ್ ಆಗಿ ಇರ್ಬೇಕು ಅಂದ್ಬಿಟ್ಟು ವರ್ಕ್ ಎಲ್ಲ ಮಾಡಿಸಿ ಎಲ್ಲ ತಲೆ ಕೆಡಿಸ್ಕೊತೀವಿ. ಬಟ್ ಆಂಟಿ ಅಷ್ಟೆಲ್ಲ ತಲೆನೇ ಕೆಡಿಸ್ಕೊಂಡಿಲ್ಲ, ವೆರಿ ಸಿಂಪಲ್ ಅಂಡ್ ಎಲಿಗೆಂಟ್, ಡೀಸೆಂಟ್ ಆಗಿ ಕಾಣ್ಬೇಕು ಅವ್ರು ಉಟ್ಕೊಂಡಾಗ. ಅಂಡ್ ಎಲ್ರಿಗೂ ಗೊತ್ತಾಗತ್ತೆ ಅದು ಅವ್ರನ್ನ ನೋಡಿದಾಗ. ಇದು ನೋಡಿ, ಇದು ಯಾವ್ದೋ ಅಂದ್ರೆ ಯಾವ್ದೋ ಸ್ಯಾರಿದು ಇದು ಬ್ಲೌಸ್ ಪೀಸ್ ಆಕ್ಚುಲಿ. ಮಾಡ್ಕೊಂಡು ಮಾಡ್ತೀವಿ ಈ ತರ ನಾನು ಮಾಡೋದು. ನಾನು ಮೈಸೂರು ಸಿಲ್ಕ್ಗೆ ಅಂತ ನಾವು ಒಂದ್ ಬ್ಲೌಸ್ ಹೊಲಿಸಿಲ್ವನು ಮೋಸ್ಟ್ಲಿ. ಅಂಡ್ ಅದ್ರಲ್ಲಿ ಬ್ಲೌಸ್ ಪೀಸ್ ಕೂಡ ಬರೋದು ಇಲ್ಲ. ಇಲ್ಲ, ಒಂದ್ರಲ್ಲಿ ಬರುತ್ತೆ. ಹೌದಾ, ಬರುತ್ತೆ. ಬಟ್ ನಾನು ಅದನ್ನ ಹೊಲಿಸ್ಲ. ಇದೆಲ್ಲ ಸ್ಲೀವ್ಲೆಸ್ಗಳು ಹಿಂಗೆ ಈ ಟೈಪ್ ಸಿಂಪಲ್ ಸಿಂಪಲ್ ನೋಡಿ. ಇದು ಅಷ್ಟೇ ನೋಡಿ, ಈ ತರ ಒಂಥರ ಪೋಲ್ಕೋ ಡಾಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಇಟ್ ಲುಕ್ಸ್ ನೈಸ್. ಚೆನ್ನಾಗಿದೆ ಆಂಟಿ, ಯಾಕಂದ್ರೆ ಸಾರಿ ಆಂಟಿ ವೇರ್ ಮಾಡಿರೋ ಫೋಟೋಸ್ನೆಲ್ಲ ನಾನ್ ನೋಡಿದೀನಿ. ಸೊ ತುಂಬಾನೇ ಎಲಿಗೆಂಟ್ ಆಗಿ ಕಾಣಿಸ್ತಾರೆ, ತುಂಬಾ ಡೀಸೆಂಟ್ ಆಗಿ ಚೆನ್ನಾಗಿ ಕಾಣಿಸ್ತಿರುತ್ತೆ. ನಾನು ಎಷ್ಟೋ ಸಲ ಆಂಟಿಗೆ ಮೆಸೇಜ್ ಮಾಡ್ತೀನಿ, ಆಂಟಿ ಎಲ್ಲಿ ತಗೊಂಡ್ರಿ ಈ ಬ್ಲೌಸ್ ಪೀಸ್ ನ, ಏನ್ ಮೆಟೀರಿಯಲ್ ಇದು, ಎಲ್ಲಿ ಸಿಗುತ್ತೆ ಅಂತ ನಾನ್ ಕೂಡ ಕೇಳಿದೀನಿ ಎಷ್ಟೋ ಸಲ. ಅಷ್ಟ್ ಚೆನ್ನಾಗಿ ಕಾಣಿಸುತ್ತೆ. ಆಂಟಿ ನೆಕ್ಸ್ಟ್ ಸಾರಿಗೆ ಹೋಗೋಣ. ವಾವ್, ದಿಸ್ ಇಸ್ ಮೈ ಫೇವರೇಟ್ ಸಾರಿ. ಬಾಟಲ್ ಗ್ರೀನ್ ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಆಂಟಿ ಎಷ್ಟು ವರ್ಷ ಆಯ್ತು ಇದನ್ನ ತಗೊಂಡು? ಇದು ನನ್ನ ಪ್ರಕಾರ ಒಂದು 12-13 ವರ್ಷ. ಹೌದಾ, ಅಷ್ಟು ವರ್ಷ ಆಗಿದ್ಯಾ? ಆಮೇಲೆ ಇನ್ನೊಂದು ಪ್ರಿಯಾ ಏನ್ ಗೊತ್ತಾ, ಸ್ಯಾರಿ ವ್ಯಾಲ್ಯೂ ವರ್ಷಕ್ಕೆ ನಾನು ಈಗ ಇಷ್ಟು ವರ್ಷ ತಗೊಂಡು ಬಂದಿದ್ದಿಲ್ಲ, ಒಂದೊಂದು ವರ್ಷ 1,000 ಇನ್ಕ್ರೀಸ್ ಆಗಿದೆ. ಓಕೆ ಓಕೆ, ಗೊತ್ತಾಯ್ತು. ಅರ್ಥ ಆಗ್ತಾ ಇದೆ. ಅಂದ್ರೆ ಗೋಲ್ಡ್ ಬೆಲೆ ಹೆಂಗ್ ಜಾಸ್ತಿ ಆಗುತ್ತೆ ಅದೇ ತರ ಇದಕ್ಕೂ ಅಷ್ಟೇ. ರೇಷ್ಮೆ ಸೀರೆ ಮಿಕ್ಸ್ ಆಗಿರುತ್ತಲ್ಲ, ಅದನ್ನೆಲ್ಲ ಹಾಕಿರ್ತಾರೆ. ಅಂದ್ರೆ ಇದ್ರಲ್ಲಿ ಈಗ ನಾನ್ ಕೇಳಿರೋ ಪ್ರಕಾರ ಸಿಲ್ವರ್ ಮಿಕ್ಸ್ ಇರುತ್ತೆ ಅನ್ನೋದು ಕೇಳಿದೀನಿ, ಗೋಲ್ಡ್ ಕೂಡ ಮಿಕ್ಸ್ ಇರುತ್ತೆ. ಗೋಲ್ಡ್ ಅಂದ್ರೆ ನಾಟ್ ಲೈಕ್ ಇದಲ್ಲ, ಬಟ್ ಆ ಅಂಶ ಒಂದು ಸ್ವಲ್ಪ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಸಿಲ್ವರ್ ಅಂತೂ ಕನ್ಫರ್ಮ್ ಇರುತ್ತೆ. ಹಂಗಾಗಿ ನೀವು ಇದು ಒಂಥರ ಆನೆ ವ್ಯಾಲ್ಯೂ ಅಂತಾರೆ, ಅಂದ್ರೆ ಆನೆ ಬದುಕಿದ್ರು ವ್ಯಾಲ್ಯೂ, ಸತ್ರು ವ್ಯಾಲ್ಯೂ ಅಂತಾರಲ್ಲ, ಆ ತರ ಈ ಸೀರೆ ಮಾತ್ರ ನೀವು ಬೇಡ ಅಂತ ಅಂದ್ರೂ ಆಮೇಲೆ ಮಕ್ಳುಗಳಿಗೆ ಲಂಗ ಹೊಲಿಸ್ಬೋದು. ಅಂದ್ರೆ ನಾನು ಹೇಳಿದ್ದು
ತೀರಾ ಬೋರ್ ಬೇಡವೇ ಬೇಡ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಒಂಥರ ಅಷ್ಟೇ. ಬಟ್ ಈ ಸಾರಿ ತುಂಬಾ ರಿಚ್ ಇದು ಪಲ್ಲು, ಇದು ಪಲ್ಲು ಸ್ಮಾಲ್ ಚೆಕ್ಸ್ ತರ ಕೊಟ್ಟಿದ್ದಾನೆ ಸ್ವಲ್ಪ ಹತ್ರ. ಇದು ದೊಡ್ಡದಾಗಿದೆ. ಬಾಡಿ ಎಲ್ಲ ಈ ರೀತಿ ಇರುತ್ತೆ, ಸ್ವಲ್ಪ ಬಿಗ್ ಸೈಜ್ ಚೆಕ್ಸ್ ಬಂದಿದೆ, ಚೆಕ್ಸ್ ಹೇಳ್ಬೋದಲ್ಲ. ಇದು ಡಬಲ್ ಸೈಡ್ ಇದೆ, ಬಾರ್ಡರ್ ಬಂದು ಟೂ ಸೈಡ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಬಂದು ಪಲ್ಲು. ಶೈನಿಂಗ್ ನೋಡಿ ಹೇಗಿದೆ ಅಂತ. ಅದು ಇದು ನಾನು ತಗೊಂಡಾಗ ಎಷ್ಟು ಗೊತ್ತಾ, 10 ನಾನು ತಗೊಂಡಾಗ ವಿತಿನ್ 10. ಹೌದು ಆಯ್ತು. ಒಂದು ಈಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 45-50 ಆಗುತ್ತಾ ಅಷ್ಟಿಲ್ಲದೆ ಹೋದ್ರು. ಹೌದಾ? ಓಕೆ 35 ಅಂತೂ ಡೆಫಿನೆಟ್ಲಿ. ಇದು ಅಥವಾ ಫುಲ್ ಜರಿ ಇರೋದ್ರಿಂದ ಇರ್ಬೋದು. ನನ್ನ ಪ್ರಕಾರ ಇದು ಮೋರ್ ದೆನ್ 50, 50,000ಕ್ಕೂ ಜಾಸ್ತಿನೇ ಆಗ್ಬೋದು ಈಗ. ಇಲ್ಲಿ ನೋಡಿ, ಇದ್ರದ್ದು ಐಡೆಂಟಿಫಿಕೇಶನ್ ಕೋಡ್ ಈ ರೀತಿ ಇದೆ. ತುಂಬಾನೇ ಚೆನ್ನಾಗಿದೆ ಆಂಟಿ ಸಾರಿ. ನೆಕ್ಸ್ಟ್ ಸಾರಿ ಬ್ಲೂ. ಆಂಟಿ ಏನ್ ಬ್ಲೂ ಇದು? ಸ್ಕೈ ಬ್ಲೂ, ಸ್ವಲ್ಪ ಡಾರ್ಕ್ ಸ್ಕೈ ಬ್ಲೂ. ಇದು ಆದ್ರೆ ಈ ರೀತಿ ಇದೆ. ಪಲ್ಲು ಬಂದು ಅದೇ 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 ಸ್ವಲ್ಪ ಈ ರೀತಿ ಇದೆ. ಇದು ಕೂಡ ಸೆಲ್ಫ್ ಕಲರ್. ಹೌದು, ಸೇಮ್ ಈಗ ಲಾಸ್ಟ್ ಈಗ ಇದು ಅಷ್ಟೇ. ಬೇಜಾರ ಆದ್ರೆ ಕಲರ್ ಚೇಂಜ್ ಮಾಡಿಸ್ಬೋದು, ಆಮೇಲೆ ಕಾಂಬಿನೇಷನ್ ಮಾಡ್ಬೋದು. ಪ್ಲಾನ್ ಇದೆ. ನೆಕ್ಸ್ಟ್ ಇಸ್ ಮೈ ಪ್ಲಾನ್. ಇನ್ನೊಂದು ಸ್ವಲ್ಪ ಬಿಡೋಣ, ಆಮೇಲೆ ಬೇಜಾರಾಗಿ ಆಗಿ ಕಲರ್ ಚೇಂಜ್ ಮಾಡಿಸಿದ್ರೆ ಹೊಸ ಸೀರೆ ತಗೊಂಡಂಗೆ ಆಗುತ್ತೆ. ನಂಬರ್ ನಿಮ್ಮಲ್ಲಿ ಯಾರಿಗಾದ್ರೂ ಈ ಸ್ಯಾರಿ ಇಷ್ಟ ಆಗಿದ್ರೆ ನನಗೆ ಅದರ ಕಲರ್ ಅಥವಾ ಡೀಟೇಲ್ ನೀವೇನ್ ನೋಡಿದ್ರಿ ಅದನ್ನ ನನಗೆ ಕಮೆಂಟ್ ಮಾಡಿ. ಬೇಕಾದ್ರೆ ನಾನು ನಿಮ್ಗೆ ಈ ಒಂದು ಐಡೆಂಟಿಫಿಕೇಶನ್ ಕೋಡ್ ನ ಹೇಳ್ತೀನಿ. ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ನೀವು ಕೂಡ ಸೇಮ್ ಸ್ಯಾರಿನ ಮಾಡಿಸ್ಕೋಬಹುದು. ಇದು ಸ್ವಲ್ಪ ರೇರ್ ಲೈಕ್. ನೆಕ್ಸ್ಟ್ ಸಾರಿ ಬಂದು ಜಾರ್ಜೆಟ್ ಟೊಮೆಟೊ ರೆಡ್ ಅಂತ ಹೇಳ್ಬೋದಾ? ಟೊಮೆಟೊ ರೆಡ್, ಡಾರ್ಕ್ ಟೊಮೆಟೊ ರೆಡ್. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಯಾಕಂದ್ರೆ ನನ್ಗೆ ಯೂಶಲಿ ಬ್ರೈಟ್ ಕಲರ್ಸ್ ತುಂಬಾ ಇಷ್ಟ ಆಂಟಿ. ಸೊ ಸ್ಯಾರಿ ಬಂದು ಈ ರೀತಿ ಇದೆ. ಮತ್ತೆ ಇದು ಜಾರ್ಜೆಟ್ ಅಮ್ಮ. ಇದು ಓ ಹೌದಾ? ಜಾರ್ಜೆಟ್. ಅದೇ ನಾನು ಅನ್ಕೊಂಡೆ ಇದಕ್ಕೂ ಮೆಟೀರಿಯಲ್ ಸ್ವಲ್ಪ ಡಿಫ್ರೆನ್ಸ್ ಇದೆಯಲ್ಲ ಅಂತ. ಇದು ಅಷ್ಟೇ KSICನೇ. ಮತ್ತೆ ಓಕೆ, ಇದ್ರಲ್ಲೂ ಕೋಡ್ ಇದೆ. ಪಲ್ಲು ಹೇಗಿದೆ ಆಂಟಿ? ಇಲ್ಲಿದೆ. ಹೌದು, ಐಡೆಂಟಿಫಿಕೇಶನ್ ಕೋಡ್ ಇದೆ. ಇದೆ ನೋಡಿ. ದಿಸ್ ಇಸ್ ಪಲ್ಲು ಈ ರೀತಿ ಇದೆ. ತುಂಬಾ ರಿಚ್ ಆಗಿ ಕಾಣುತ್ತೆ ಉಟ್ಕೊಂಡಾಗ. ಚೆನ್ನಾಗಿ ಕಾಣುತ್ತೆ ಆಂಟಿ. ಬರೀ ಗೋಲ್ಡ್ ಕಲರ್ ಒಂದು ಬ್ಲೌಸ್ ಹಾಕೊಂಡ್ಬಿಟ್ರೆ ಸಾಕು, ಏನು ಬೇಡ ಅಲ್ಲ ಆಂಟಿ? ಈಗ ಆಲ್ರೆಡಿ ನಾನು ಗೋಲ್ಡ್ ಬ್ಲೌಸ್ ಹಾಕಿರೋದ್ರಿಂದ ಪಾಚಿ ಹೆಸರು ಒಂದು ಹಾಕೊಂಡು ಇದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೌದೌದು, ಅದು ಚೆನ್ನಾಗಿ ಕಾಣುತ್ತೆ. ಸ್ಲೀವ್ಲೆಸ್ ಹಾಕಿದ್ದೆ ಇದಕ್ಕೆ. ಚೆನ್ನಾಗಿದೆ ಆಂಟಿ, ತುಂಬಾ ಚೆನ್ನಾಗಿ. ಆಂಟಿ ಇದಕ್ಕೆ ಏನ್ ಪ್ರೈಸ್ ಕೊಟ್ಟಿದ್ರಿ? ನಾನ್ ತಗೊಂಡಾಗ 8 ಚಿಲ್ಲರೆ ಆಯ್ತಾ, ಅಷ್ಟೇ 8 ಚಿಲ್ಲರೆ. ಅವಾಗ ಈ ಸೀರೆನೂ ಅಷ್ಟೇ ರೇಟ್ ಬರೋದು. ಅಂದ್ರೆ ಡಿಫ್ರೆನ್ಸ್ ಏನಿಲ್ಲ ನಿಮ್ಗೆ ಜಾರ್ಜೆಟ್ಗೆ ಮತ್ತೆ ಇದಕ್ಕೆ ಅದೇ ಪ್ರೈಸ್ಗಳೇನೆ. ಬಟ್ ಆಕ್ಚುಲಿ ಇದು ಇನ್ನೂ ಬಳಕೆ ಬರುತ್ತೆ ಅಂತ ಶೋರೂಮ್ ಅಲ್ಲಿ ಅಂತಾರೆ. ಚೆನ್ನಾಗಿದೆ ಆಂಟಿ. ಫ್ಲವರ್ ಆಮೇಲೆ ಇದು ಹೆಂಗ್ ಕೂತ್ಕೊಂಡ್ವಿ ನಾವು, ಪಸಿತು ಅದೆಲ್ಲ ಏನಾಗಲ್ಲ. ಐರನ್ ಬೇಡ, ಏನು ಬೇಡ. ಚೆನ್ನಾಗಿ ಈಗೆಲ್ಲ ಮಾಡ್ಬಿಟ್ಟು ಇಟ್ಕೊಂಡ್ರು ವಿತೌಟ್ ಐರನಿಂಗ್ ಆರಾಮಾಗಿ ಡ್ರೇಪ್ ಮಾಡಬಹುದು. ಅಂಡ್ ನೆರಿಗೆ ಕೂಡ ಅಷ್ಟೇ ಕ್ಲೀನ್. ಇದು ಸ್ವಲ್ಪ ಜಾಸ್ತಿ ಜನ ನಾನು ನೋಡಿಲ್ಲ ತಗೊಂಡಿರೋದು ಜಾರ್ಜೆಟ್. ಹೌದೌದು, ಸಾಮಾನ್ಯ ದೇ ಗೋ ಫಾರ್ ಆಲ್ ದೋಸ್ ಥಿಂಗ್ಸ್. ಜಾರ್ಜೆಟ್ ನಾನು ಒಂದ್ 2 ತಗೊಂಡೆ. ರೆಗ್ಯುಲರ್ ಏನಿದೆ ಎಲ್ಲರೂ ಅದೇ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಲಾಸ್ಟ್ ಬಟ್ ಲೀಸ್ಟ್ ಅಂತಾರಲ್ಲ ಹಾಗೆ. ಇವತ್ತಿನ ನನ್ನ ವಿಡಿಯೋನಲ್ಲಿ ಲಾಸ್ಟ್ ಸಾರಿ ಬ್ಲೂ ಕಲರ್. ಇದು ಏನ್ ಬ್ಲೂ ಆಂಟಿ? ಇದು ಏನ್ ಬ್ಲೂ? ಇಂಕ್ ಬ್ಲೂನಾ? ಮೇ ಬಿ ಇಂಕ್ ಬ್ಲೂ ಅಂತಾರ. ನೋ, ಅದು ಸ್ವಲ್ಪ ಇಂಕ್ ಬ್ಲೂ ಅಂದ್ರೆ ಬೇರೆ ರೀತಿ ಬಂದ್ಬಿಡುತ್ತೆ. ಬಟ್ ಬ್ಲೂ ಕಲರ್ ಇದು ನನಗೆ ಇದು ಒಂಥರ ಸ್ವಲ್ಪ ಎಲ್ಲರೂ ಉಡಲ್ಲ. ಇದು ಒಂಥರ ಬ್ಲೂ ಇದೆ. ಇದು ಹೌದು ಹೌದು, ರಾಯಲ್ ಬ್ಲೂನು ಅಲ್ಲ, ಸ್ವಲ್ಪ ರೇರ್ ಬ್ಲೂ ಇದು. ಬಟ್ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಉಟ್ಕೊಂಡಾಗ. ಇದು ಕೂಡ ಇದು ಸೆಲ್ಫ್ ಕಲರ್ ಬರುತ್ತೆ. ಸ್ಮಾಲ್ ಬಾರ್ಡರ್, ಬಾಡಿ ಪೂರ್ತಿ ಚೆಕ್ಸ್ ಇದೆ.
ಪಲ್ಲು ಹೇಗಿದೆ? ಇದು ಜಾರ್ಜೆಟ್. ಇದು ಜಾರ್ಜೆಟ್. ಇದು ಜಾರ್ಜೆಟ್. ಪ್ರೀವಿಯಸ್ ಏನೀಗ ರೆಡ್ ಕಲರ್ ನೋಡಿದ್ರಿ, ಸೇಮ್ ಜಾರ್ಜೆಟ್ ಮೆಟೀರಿಯಲ್ ಇಲ್ಲಿ. ಪಲ್ಲು ಇದು ನೋಡಕ್ಕಿಂತ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಡೀಸೆಂಟ್ ಆಗಿ. ಹೌದು ಆಂಟಿ, ಚೆನ್ನಾಗಿದೆ. ಕೋಡ್ ನಂಬರ್ ಇಲ್ಲಿದೆ. ವೈಟ್ ಕಲರ್ ಅಲ್ಲಿ, ವೈಟ್ ಕಲರ್ ಥ್ರೆಡ್ ನಲ್ಲಿ ವೇವಿಂಗ್ ಮಾಡಿದ್ದಾರೆ. ಆಂಟಿ ಈಗೆಲ್ಲ ನಿಮಗ್ ಗೊತ್ತಿರ್ಬೋದು, ಮೈಸೂರು ಕ್ರೇಪ್ ಸ್ಯಾರಿ ಬಂದು ಸಿಕ್ಕಾಬಟ್ಟೆ ಮಾರ್ಕೆಟ್ ನಲ್ಲಿ ಸೌಂಡ್ ಮಾಡ್ತಾ ಇದೆ, ಕೇಳಿರ್ತೀರಾ? ಏನಂಟಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೀವು ನಿಮ್ಗೆ ಏನಾದ್ರು ಗೊತ್ತಿದ್ರೆ? KSIC ದಟ್ಸ್ ಆಲ್. ನಮ್ದೇ ಕಮೆಂಟ್. ಅದು ಇದಕ್ಕಿಂತ ಕಾಸ್ಟ್ಲಿ ಇದೆಯೋ ಕಮ್ಮಿಗೆ ಅದು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನಾನು ಅದು ಒಂದು ತಗೊಂಡಿಲ್ಲ ಅಷ್ಟೇ. ನನ್ಗೇನೆ ಮೈಸೂರು ಸಿಲ್ಕ್ ಅಂದ್ರೆ KSIC ದಟ್ಸ್ ಆಲ್. ಆಂಟಿ ನಿಮ್ಮ ಹತ್ರ ತುಂಬಾನೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನಾನು ಇವತ್ತು ನೋಡಿದೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಇಲ್ಲಿವರೆಗೂ ನನ್ನ ಬ್ಲಾಗ್ ನ ನೀವೆಲ್ಲ ನೋಡಿದ್ರಿ. ನನ್ನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಫ್ಯಾನ್ಸ್ ಇದಿರೋ ದಯವಿಟ್ಟು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೀವೆಲ್ಲ ಬಿಡು ಮಾಡಿಕೊಂಡು ನನ್ನ ವಿಡಿಯೋ ನೋಡಿರೋದಕ್ಕೆ. ಆಂಟಿ ನನಗೆ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ನೀವು ಫ್ರೀ ಮಾಡಿಕೊಂಡು ನನಗೋಸ್ಕರ ಇಷ್ಟೆಲ್ಲ ಸ್ಯಾರೀಸ್ ನ ತೋರಿಸಿ ನನ್ನ ವ್ಯೂವರ್ಸ್ಗೆ ಇವತ್ತು ತುಂಬಾ ಖುಷಿ ಆಗಿರ್ತಾರೆ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಗೂ ಖುಷಿ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಹಂಗಂತಲ್ಲ ಖುಷಿ ಅಲ್ವಾ ಇದೆಲ್ಲನೂ. ಮತ್ತೆ ಒಬ್ರಿಗೆ ನಾವು ಇದು ಮಾಡೋದು, ಅದ್ರ ಬಗ್ಗೆ ಹೇಳೋದು ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಆಂಟಿ ಹತ್ರ ಇನ್ನೊಂದಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ. ಇದೇ ವಿಡಿಯೋನಲ್ಲಿ ನಾನು ಅಷ್ಟು ಸ್ಯಾರೀಸ್ ನ ತೋರ್ಸೋಕ್ ಹೋದ್ರೆ ವಿಡಿಯೋ ಸಿಕ್ಕಾಬಟ್ಟೆ ಲೆಂತಿ ಆಗ್ಬಿಡುತ್ತೆ. ಅದರಿಂದ ನಾನು ಮತ್ತೊಂದು ಪಾರ್ಟ್ 2 ಅಂತ ಹೇಳಿ ಇನ್ನೊಂದು ವಿಡಿಯೋ ಹಾಕ್ತೀನಿ. ನೀವು ಅದರಲ್ಲಿ ಬೇರೆ ಸ್ಯಾರೀಸ್ ನ ಇನ್ನು ನೋಡ್ಬೋದು. ಆಂಟಿ ಹತ್ರ ಆಲ್ಮೋಸ್ಟ್ 30ಗೂ ಜಾಸ್ತಿ ಮೈಸೂರು ಸಿಲ್ಕ್ ಸ್ಯಾರೀಸ್ ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನಂತೂ ಇನ್ನು ಮಿಕ್ಕಿರೋ ಬೇರೆ ಸ್ಯಾರೀಸ್ ಹೇಗಿದೆ ಅಂತ ನೋಡೋ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.